ನಾವು ಇವತ್ತು ವಾಕ್ಯದಾನ ಸಲುವಾಗಿ 2ನೇ ಥೆಸಲೋನಿಕ ಪತ್ರಿಕಾ 2ನೇ ಅಧ್ಯಾಯ 14ನೇ ವಚನನ ಓದ್ಕೊಂಬೋಣ. ದಯಮಾಡಿ ಯಾರಾದರೂ ಮೈಕ್ ತೊಗೊಂಡು ಹೋದ್ರಿ, ಒಂದು ವೇಳೆ ನೆಟ್ಟದಾಗ ಅದು ಬರ್ತದೆ. ಹಂಗೆ 2ನೇ ಥೆಸಲೋನಿಕ ಪತ್ರಿಕಾ 2ನೇ ಅಧ್ಯಾಯ 14ನೇ ವಚನ ಫಸ್ಟವಾಗಿ ಹೋದ್ರಿ, ಅದು ನೆಟ್ಟದಾಗ ಇರ್ತದೆ. ನೀವು ಹೇಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದೆನು. ಸಾಕು, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ಸ್ಥಳದಲ್ಲಿ ವಾಸವಾಗಿರುವ ಆತನೇ ನಿಮಗೊಂದನೆ ಪ್ರಭು. ಪ್ರೀತಿ ಸ್ವರೂಪ ಅಂತ ದೇವ ನಿಮಗೊಂದನೆ ರಕ್ಷಕನೇ, ಮಹೋನ್ನತವಾಗಿನ ಕರ್ತನೆ ನಿಮಗೊಂದನೆ ರಕ್ಷಕನೇ. ಮತ್ತೊಂದು ಹೊಡೆದ್ರಿ ಪ್ರಭಾ, ಈ ಮುಂಜಾನೆ ವೇಳೆಯಲ್ಲಿ ಪ್ರಭಾ ನಿಮ್ಮನ್ನು ಸ್ತುತಿಸುವಂತೆ ಆರಾಧಿಸುವಂತೆ ಒಳ್ಳೆ ಸಮಯವು ಒಳ್ಳೆ ಭಾಗ್ಯ ನಮಗೆ ಕೊಟ್ಟ ಸಲುವಾಗಿ ನಿಮಗೊಂದನೆ ಚಲಿಸಿದೆ ರಾಜ. ಪ್ರೀತಿ ಸ್ವರೂಪ ಅಂತ ದೇವ ನಿಮಗೊಂದನೆ ರಕ್ಷಕನೇ, ಮಹೋನ್ನತವಾಗಿನ ತಂದೆ ನಿಮಗೆ ಸ್ತೋತ್ರ ಪ್ರಭುವ. ದೇವ ಇಲ್ಲಿವರೆಗೆ ನಿಮ್ಮನ್ನು ಆರಾಧಿಸುವಂತ ಭಾಗ್ಯ ಕೊಟ್ಟಿದ್ದ ಸಲುವಾಗಿ ನಿಮ್ಗೆ ಕೃತಜ್ಞತೆಗಳಾಗಿದ್ದೇವೆ ದೇವ. ಮತ್ತು ಈಗ ನಿಮ್ಮ ಶ್ರೇಷ್ಠವಾಗಿನ ವಾಕ್ಯಗಳು ಧ್ಯಾನ ಮಾಡೋಕ್ಕೆ ಒಳ್ಳೆಯ ಸಮಯ ನಮ್ಗೆ ಕೊಟ್ಟರೆ ನಿಮಗೆ ವಂದನೆ ದೇವ. ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಹೊರತು ನಿಮ್ಮ ವಾಕ್ಯ ಮುಖಾಂತರವಾಗಿ ನನ್ನ ಜೊತೆ ನಿನ್ನ ಪ್ರಿಯ ಮಕ್ಕಳು ಎಲ್ಲರ ಜೊತೆ ನೀವು ಮಾತಾಡ್ರಿ ದೇವ. ಮತ್ತು ದೇವ ಯೂಟ್ಯೂಬ್ಲಿಂದ ನೋಡೋಂಥ ವ್ಯಕ್ತಿಗಳನ್ನು ನಿನ್ನ ಪ್ರಿಯ ಮಕ್ಕಳನ್ನು ಅವ್ರ ಜೊತೆ ಮಾತಾಡ್ರಿ, ಅವರನ್ನು ಬಲಪಡಿಸ್ರಿ. ನಾವೆಲ್ಲರೂ ಪ್ರಭಾ ನಿನ್ನ ವಾಕ್ಯದಲ್ಲಿ ದೇವ ಆನಂದಿಸುವಂಥರಾಗಿ ದೇವ, ನಿನ್ನ ವಾಕ್ಯದಲ್ಲಿ ನಾವು ಉಲ್ಲಾಸ ಪಡುವಂಥರಾಗಿ ಕೃಪೆ ತೋರಿಸ್ರಿ. ವಾಕ್ಯಕ್ಕೆ ಅಡ್ಡ ಅಭ್ಯಂತರ ಮಾಡುತ್ತೆ ಎಲ್ಲ ಅಂಧಕಾರ ಶಕ್ತಿಗಳೆಲ್ಲ ಯೇಸುವಿನ ನಾಮದಲ್ಲಿ ಬಂಧಿಸಲ್ಪಡಲಿ ದೇವ. ನಿಮ್ಮ ರಕ್ತ ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿ ನಿನ್ನ ವಾಕ್ಯ ಗ್ರಹಿಸುವಂಥ ಕೃಪೆ ಆತ್ಮಾಭಿಷೇಕ ನಮ್ಮನ್ನು ದಯಪಾಲಿಸಿ ನಿಮ್ಮ ವಾಕ್ಯ ಮುಖಾಂತರ ನಮ್ಮ ಜೊತೆ ಮಾತ್ರ ನಮ್ಮನ್ನು ಬಲಪಡಿಸಿ ಸರ್ವಸ್ವದಲ್ಲಿ ಪ್ರತಿಷ್ಠೆ ಮಾಡ್ಬೇಕಂತೇಳಿ ಪರಿಶುದ್ಧಾತ್ಮ ದೇವರೇ, ನಮ್ಮ ಜೀವಿತಗಳೆಲ್ಲ ನಿಮ್ಮ ವಶಕ್ಕಪ್ಪಿಗಿಸ್ಕೊಡ್ತಿದ್ದೇವೆ. ನೀವೇ ನಮ್ಮ ಜೊತೆ ಮಾತ್ರ ನಮ್ಮನ್ನು ಬಲಪಡಿಸ್ಬೇಕಂತೇಳಿ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ಬೇಡಿಕೋತಾನೆ ತಂದೆ, ಆಮೇನ್. ನಾವು ಇಲ್ಲಿವರೆಗೆ ವಾಕ್ಯ ಭಾಗದ ಓದ್ಕೊಂಡಿದ್ದೇವೆ ಅಂತಂದ್ರೆ 2ನೇ ಥೆಸಲೋನಿಕ ಪತ್ರಿಕಾ 2ನೇ ಅಧ್ಯಾಯ 14ನೇ ವಚನ ಈ ರೀತಿ ಬರೆಯಲ್ಪಟ್ಟಿದೆ. ಏನಂತಂದರೆ, ನೀವು ಹೀಗೆ ರಕ್ಷಿಸಲಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು ಅಂತೇಳಿ ಪೌಲು ಈ ರೀತಿ ಥೆಸಲೋನಿಕದವರಿಗೆ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ನೀವು ರಕ್ಷಿಸಲಿಟ್ಟು ರಕ್ಷಿಸಲಿಟ್ಟು ಅಂದ್ರೆ ರಕ್ಷಣೆ ಅಂತಂದ್ರೆ ನಾವು ಯಾಗಾದ್ರೆ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ವಿಶ್ವಾಸಕ್ಕಿ ಯೇಸು ಕ್ರಿಸ್ತ ನಿಜವಾಗಿ ದೇವರು, ಮಿಗತಾ ಈ ಲೋಕವೆಲ್ಲವೂ ವ್ಯರ್ಥ, ಈ ಲೋಕದ ಆಶೆಗಳು, ಈ ಲೋಕನ ಜೀವನ ಎಲ್ಲವೂ ಅದು ತಾತ್ಕಾಲಿಕವಾಗಿ ಅದು ಮತ್ತು ನಾವು ಈ ಲೋಕ ಬಿಟ್ಟು ಹೋಗ್ತೇವೆ ಅಂತೇಳಿ ತಿಳ್ಕೊಂಡು ಈ ಲೋಕ ಆಶೆಯಿಂದ ನಾವು ಸ್ವಲ್ಪ ಹೊರಗಡೆ ಬಂದು ಲೋಕದ ಆಶೆಯಿಂದ ಲೋಕ ಜೀವನದಿಂದ ಹೊರಗಡೆ ಬಂದು ಅದಕ್ಕೆ ಬಿಟ್ಟು ಬೇರೆಯಾಗಿ ಕ್ರಿಸ್ತ ಮೇಲೆ ನಂಬಿಕೆ ವಿಶ್ವಾಸಕ್ಕಿ ದೀಕ್ಷಾಸ್ನಾನ ಯಾಗಾದ್ರೂ ನಾವು ತಗೊಳ್ತೇವೋ ಆವಾಗ ನಾವು ರಕ್ಷಿಸಲ್ಪಡ್ತೇವೆ. ಆಗ ರಕ್ಷಣೆ ಹೊಂದ ಮ್ಯಾಲೆ ಏನಾಗಬೇಕು ಅದು ಪೌಲು ಥೆಸಲೋನಿಕದವರಿಗೆ ಹೇಳ್ತಾ ಇದ್ದಾರೆ. ನೀವು ರಕ್ಷಣೆ ಪಡ್ಕೊಂಡ್ರಿ ಅಂತ ಹೇಳ್ತಾರೆ. ನೀವು ರಕ್ಷಿಸಲಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸ್ಕೊಳ್ಬೇಕೆಂದು ಅಂತ ಹೇಳ್ತಾ ಇದ್ದಾರೆ. ರಕ್ಷಣೆ ಹೊಂದ ಮೇಲೆ ಕ್ರಿಸ್ತನ ಪ್ರಭಾವವನ್ನು ನಾವು ಸಂಪಾದಿಸ್ಕೋಬೇಕು. ಭಾಳ ಜನರಿಂದ ರಕ್ಷಣೆ ಹೊಂದಿದಾರೆಲ್ಲ ಆಯ್ತು, ಈಗ ದೀಕ್ಷಾಸ್ನಾನ ತಗೊಂಡೇವಲ್ಲ ಆಗೋಯ್ತು, ನಾವು ಪರಲೋಕ ರಾಜ್ಯಕ್ಕೆ ಹೋಯ್ತೇವೆ ಅಂತ ಹೇಳ್ತಾರೆ. ಹೋಯ್ತೇವೆ ಪರಲೋಕ ರಾಜ್ಯಕ್ಕೆ, ರಕ್ಷಣೆ ಹೊಂದ ತಕ್ಷಣ ಪರಲೋಕ ರಾಜ್ಯಕ್ಕೆ ಹೋಯ್ತೇವೆ, ಒಳ್ಳೇದೇ ಅದ. ರಕ್ಷಣೆ ಆಯ್ತಿಕೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಕೊಂಡು ನಮಗೊಂದು ಟಿಕೆಟ್ ಬಂದಿನ ರಕ್ಷಿಸಲ್ತಿಗೆ ಸಾಲದು ಅಂತ ಹೇಳ್ತಾರೆ. ಇಲ್ಲಿ ರಕ್ಷಣೆ ಹೊಂದ ಮೇಲೆ ಇನ್ನೊಂದು ಕೆಲಸ ಮಾಡಬೇಕು. ರಕ್ಷಣೆ ಹೊಂದ ತಕ್ಷಣವೇ ಸಾಲಲ್ದು. ರಕ್ಷಣೆ ಹೊಂದ ತಕ್ಷಣವೇ ಅವ್ರು ಹೇಳ್ತಾರೆ, ರಕ್ಷಣೆ ಹೊಂದಿರೋ ಸಾಲದಿಲ್ಲ, ಯೇಸು ಕ್ರಿಸ್ತನ ಪ್ರಭಾವವನ್ನು ನೀವು ಸಂಪಾದಿಸ್ಕೋಬೇಕೆಂದು ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು. ಪ್ರಭಾವವನ್ನು ಸಂಪಾದಿಸ್ಕೋಬೇಕಂತ. ಹಲ್ಲೆಲೂಯಾ. ರಕ್ಷಣೆ ಇಲ್ಲಿ ತನಕ ನಾವು ಎಲ್ಲರೂ ರಕ್ಷಣೆ ಸಂಪಾದಿಸಿದವರಾಗಿದ್ದೆವು, ದೀಕ್ಷಾನ ತಗೊಂಡೇವು, ರಕ್ಷಣೆ ಹೊಂದ್ಕೊಂಡಿದ್ದೆವು, ಪರಲೋಕ ರಾಜ್ಯಕ್ಕೆ ಹೋಗ್ಲಕ್ಕೆ ಯೋಗ್ಯತೆ ನಮಗೆ ಬಂದು ಪರಲೋಕ ರಾಜ್ಯಕ್ಕೆ ಹೋಯ್ತೇವೆ. ಕರ್ಗೆ ಅಲ್ಲಿ ಹೋದ್ಮೇಲೆ ದೇವ್ರ ಪ್ರಭಾವನ ಕೆಳಗೆ ಭೂಮಿ ಮೇಲೆ ಸಂಪಾದಿಸ್ಬೇಕಂತ. ಕರ್ಗೆ ಇವತ್ತು ಭಾಳ ಜನರು ಆ ಪ್ರಭಾವದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರಭಾವ ಸಂಪಾದಿಸ್ಬೇಕಂತ ಅವ್ರಿಗೆ ಆಲೋಚನೆ ಇಲ್ಲ. ಏನಂದ್ರೆ ರಕ್ಷಣೆ ಹೊಂದಿದ್ದೇವಲ್ಲ, ಚರ್ಚಿಗೆ ಹೋಗ್ತೇವಲ್ಲ, ಸಂಡೆ ಚರ್ಚಿಗೆ ಹೋಗ್ತೇವಲ್ಲ, ಆಯಿತು. ಆಮೇಲೆ ಮತ್ತೆ ಲೋಕದ ಹಣ ಸಂಪಾದಿಸ್ಕೋಬೇಕು. ಲೋಕ ಇನ್ನು ಲೋಕದ ಮೇಲಿನ ಮನಸ್ಸು ಅವ್ರೊಳಗಿನ ಸತ್ತೋಗಿಲ್ಲ, ಇನ್ನು ಲೋಕದ ಆಸೆ ಮೇಲೆ ಮನಸ್ಸು ಅವ್ರೊಳಗಿನ್ನ ಸತ್ತೋಗಿಲ್ಲ. ಲೋಕ ಸಂಪಾದಿಸಬೇಕು, ಇನ್ನು ಹಣ ಸಂಪಾದಿಸಬೇಕು, ಇನ್ನು ಲೋಕದ ಆಶೆಯನ್ನು ಸಂಪಾದಿಸಬೇಕು, ಲೋಕದಾಗಿನ್ನ ಒಳ್ಳೆ ಬೆಳ್ಳಿ ಬಂಗಾರ ಸಂಪಾದನೆ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ ಭಾಳ ಜನ. ಕರೆಗೆ ಇದು ಗೊತ್ತಿಲ್ಲ, ನಾವು ದೇವರು ಪ್ರಭಾವನ ಸಂಪಾದಿಸ್ಕೋ ನಿತ್ಯ ರಾಜ್ಯದಲ್ಲಿ ನಾವು ದೇವರಿಗಿದಂಥ ಪ್ರಭಾವಶಾಲಿ ನಾವು ಪಾಲಿಭಾಸರಾಗಿರ್ಬೇಕಂಬಂಥ ಆಶೆ ಭಾಳ ಜನರಿಗೆ ಇಲ್ಲ. ರಕ್ಷಣೆ ಪಡ್ಕೊಂಡೆಲ್ಲ ಆಯ್ತು ಅಲ್ಲ ತರ. ಕರೆಗೆ ದೇವ್ರ ಪ್ರಭಾವನ ಸಂಪಾದಿಸ್ಕೋಬೇಕು. ದೇವ್ರ ಪ್ರಭಾವ ಅಂತಂದ್ರೆ ಏನು ರೀ?
ಭಾಳ ಜನ ದೇವ್ರ ಪ್ರಭಾವ ಅಂದ್ರೆ ಏನು? ದೇವ್ರ ಪ್ರಭಾವ ಅಂತಂದ್ರೆ ದೇವ್ರಿಗಿರೋಂಥ ಮಹಿಮೆ, ಶಕ್ತಿ, ದೇವ್ರಿಗಿರೋಂಥ ಸಾಮರ್ಥ್ಯ, ದೇವ್ರಿಗಿರೋಂಥ ಆ ಒಂದು ಭಾಗ್ಯ. ಹಲ್ಲೆಲೂಯಾ. ಇದು ದೇವ್ರ ಪ್ರಭಾವನ ನಾವು ಸಂಪಾದಿಸ್ಕೋಬೇಕಂತ ಯಾಕಂದ್ರೆ ನೀವು ಆಲೋಚನೆ ಮಾಡಿಕೊಂಡ್ರೆ ದೇವ್ರ ಪ್ರಭಾವ ನನಗೆ ಬೇಕು, ನನಗೂ ದೇವ್ರ ಮಹಿಮೆ ಅನ್ಕೊಡ್ರಿ. ಪ್ರಭಾವ, ಮಹಿಮೆ ಅಲ್ಲಿ ಏನು ಹೇಳ್ತದ? ಪ್ರಭಾವನ ಹೇಳತ್ತದಲ್ಲ. ಒಂದ್ಸಲ ವಚನ ನೋಡ್ರಿ, 14ನೇ ವಚನ ಒಂದ್ಸಲ ಮತ್ತೊಂದು ವರ್ತಿ ಓದ್ರಿ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು. ಪ್ರಭಾವ ಅಂತ ಹೇಳತ್ತು. ಪ್ರಭಾವ ಅಂತಂದ್ರೆ ಏನಂತಂದ್ರೆ ದೇವರಿಗಿರೋಂಥ ಶಕ್ತಿ, ದೇವರಿಗಿರೋಂಥ ಸಾಮರ್ಥ್ಯ, ದೇವರಿಗಿರೋಂಥ ಪ್ರಭಾವ, ದೇವರಿಗಿರೋಂಥ ಶಕ್ತಿ, ಮಹಿಮೆ, ಅದು ನೀವು ಸಂಪಾದಿಸ್ಕೋಬೇಕಂತೇಳಿ ಹೇಳತ್ತ. ಅದು ಸಂಭವಿಸ್ಬೇಕಂತ ದೇವ್ರು ನಿಮಗೆ ಕರೆದಾರ. ಅದು ಸಂಭವಿಸುವ ದೇವ್ರು ನಮಗೂ ಕರೆದಾರ. ಲೋಕದ ಒಳಗಿನ, ಲೋಕದ ಪಾಪ ಒಳಗಿನ, ಲೋಕದ ಕಾರ್ಯದೊಳಗಿನ. ಲೋಕ ಎಲ್ಲ ಬೆರ್ತದ. ಲೋಕ ಜೀವನ ಅಂದ್ರೆ ಕಡೆಗೆ ಮರಣಿಸಂದ್ರೆ ನೀವು ನಿತ್ಯವೂ ಬೆಂಕಿ ಗಂಧಕದೋಗಿ ಸುಡ್ಬೇಕು. ಅದರಿಂದ ರಕ್ಷಿಸಿ ದೇವರ ಪ್ರಭಾವವನ್ನು ಪಡ್ಕೋಬೇಕಂತ ಹೇಳಿ ದೇವ್ರು ಕರೀಲತ್ತ. ದೇವ್ರು ನಮಗೆ ಕರೆದಾರ. ಆ ದೇವ್ರ ಪ್ರಭಾವ ಕೊಡ್ಬೇಕಂದ್ರೆ, ದೇವ್ರ ಪ್ರಭಾವ ಅಂತಂದ್ರೆ ಏನಂತಂದ್ರೆ ದೇವ್ರಿಗಂತ ಶಕ್ತಿ, ಸಾಮರ್ಥ್ಯ. ಈಗ ನಾವು ಮಾಮೂಲು ಸಾಧಾರಣವಾಗಿ ಮಣ್ಣಿನ ಮನುಷ್ಯರಾಗಿದ್ದೇವೆ, ನಮಗೇನು ಪ್ರಭಾವ ಇಲ್ಲ. ಅಂದ್ರೆ ನಮಗೆ ಜ್ಞಾನದ, ನಮಗೆ ಕಣ್ಣುಗಳವ, ಕಾಲುಗಳವ, ಜ್ಞಾನ ಈ ರೀತಿಯಿಂದ ಕರೆಗೆ ದೇವ್ರಿಗಿರೋಂಥ ಪ್ರಭಾವ ನಮಗಿಲ್ಲ. ದೂತರಿಗೂ ಪ್ರಭಾವ ಅದ. ದೂತರ ಒಂದು ವೇಳೆ ಬಂದರು ಅನ್ಕೊಡ್ರಿ, ಅವ್ರು ಯಾವ ರೀತಿ ಇರ್ತಾರ ಟ್ಯೂಬ್ಲೈಟ್ ಗತೆ ಮೀಸ್ತಾರ. ಅವ್ರು ದೂತರಿಗೂ ಪ್ರಭಾವ ಅದ, ನಮಗೆ ಆ ಪ್ರಭಾವ ಇಲ್ಲ. ನಾವು ಸಾಧಾರಣವಾಗಿ ಮಣ್ಣಿನ ಮನುಷ್ಯರಾಗಿದ್ದೇವೆ. ದೂತರಿಗೆ ಆ ಪ್ರಭಾವ ಅದ. ಅಂತ ದೇವ್ರೂ ಪ್ರಭಾವ, ಮಹಿಮೆ ಅದ. ನಾವು ಮುಂದಿನ ವಚನದಲ್ಲಿ ನೋಡ್ರಿ. ಆದ್ರೆ ದೇವ್ರು ಮಾತ್ರ ತನ್ನ ಪ್ರಭಾವ ನಮಗೆ ಕೊಡ್ಬೇಕಲ್ಲತ್ತಾರ. ಒಂದು ರೋಮಪತ್ರಿಕೆ 3:27 ವಚನ ನೋಡ್ರಿ. ರೋಮಪತ್ರಿಕೆ 3:27 ವಚನ. ಹೇಗೆಂದರೆ ಹೊಗಳಿಕೊಳ್ಳುವುದಕ್ಕೆ 27 ಅಲ್ಲತ್ರ ಹೌದ್ರಿ, ಹೌದು, ಆಸ್ಪದವೆಲ್ಲಿ ಅದು ಇಲ್ಲದೆ ಹೋಯ್ತು. ಯಾವ ಪ್ರಮಾಣದಿಂದ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅಂದ್ರೆ ಎಲ್ಲರೂ ಪಾಪ ಮಾಡ್ಯಾರ, ದೇವರ ಮಹಿಮೆ ಬಂದು ಹೊಂದಂತ ಹೋಗ್ಯಾರ. ಅಂದ್ರೆ ದೇವರು ತನ್ನ ಮಕ್ಕಳಿಗೆ ಎಲ್ಲರಿಗೂ ಮಹಿಮೆ ಕೊಡ್ಬೇಕಂತೇಳಿ ಆಸೆ ಪಡ್ತಾ ಇದ್ದಾರೆ. ಎಲ್ಲರಿಗೆ ದೇವ್ರಿಗೆ ಯಾವುದಾದ್ರೂ ಮಹಿಮೆ ಅದನ್ನು ಆ ಮಹಿಮೆ ಕೊಡ್ಬೇಕಲ್ಲತ್ತಾರೆ. ಇವತ್ತು ನಮಗೆ ಆ ಮಹಿಮೆ ಇಲ್ಲ. ಇವತ್ತು ನಾವು ಕೇವಲ ಮ್ಯಾಗಿಂದ ಇಷ್ಟು ಸುಂದರವಾಗಿ ಕಾಣಿಸ್ತೇವೆ, ಇಷ್ಟು ಕೂದಲವ, ಇಷ್ಟು ಕೆಂಚಗಿದ್ದೇವೆ, ಸ್ವಲ್ಪ ಕಪ್ಪಿದ್ದೇವೆ, ಸ್ವಲ್ಪ ಕೆಂಚಗ, ಸ್ವಲ್ಪ ಕಪ್ಪ, ಸ್ವಲ್ಪ ಕೆಂಚಗ ಕಪ್ಪ. ಇದು ಮ್ಯಾಗಿನ ಪ್ರಭಾವ, ಇದು ಮ್ಯಾಗಿನ ನಮಗಿದೆ ಅಂತ ಒಂದು ಸೌಂದರ್ಯ. ಅದಕ್ಕೆ ದೇವ್ರಿಗಿದಂಥ ಪ್ರಭಾವನೇ ಬೇರೆ. ಆ ಪ್ರಭಾವ, ಮಹಿಮೆ ಕೊಡ್ಬೇಕಂತೇಳಿ ದೇವರು ಆಸೆ ಪಡ್ತಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅಂದ್ರೆ ದೇವರು ತನ್ನ ಮಹಿಮೆ ಎಲ್ಲರಿಗೂ ಕೊಡ್ಬೇಕಲ್ಲತ್ತಾರ. ದೇವ್ರಿಗಿರಂಥ ಮಹಿಮೆ ನಮಗೆ ಕೊಡ್ಬೇಕಲ್ಲತ್ತಾರ. ಅದಕ್ಕೆ ಯಾರೂ ಹೊಂದದೇ ಹೋಗಿದ್ದಾರೆ. ದೇವರ ಅಸಲು ಆ ಉದ್ದೇಶ ಇಟ್ಕೊಂಡಿರೋ ಮನುಷ್ಯರಿಗೆ ಎಲ್ಲರಿಗೆ ತನ್ನ ಪ್ರಭಾವ. ಅಸಲು ಮನುಷ್ಯರಿಗೆ ಸೃಷ್ಟಿ ಮಾಡಿಂದೆ ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡಿ ತನಗೆ ಯಾವುದಾದ್ರೂ ಪ್ರಭಾವ ಅದನ್ನು ಆ ಪ್ರಭಾವದಿಂದ ದೇವರು ನಮಗೆ ತುಂಬಿಸ್ಬೇಕು ಅನ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದಲ್ದಂಗೆ ಎಲ್ಲರೂ ಸಾಧಾರಣವಾಗಿ ಮಣ್ಣಿನ ಮನುಷ್ಯರಂತೆ ನಾವು ಜೀವಿಸ್ತಾ ಇದ್ದೇವೆ. ಅದು ಈ ಲೋಕ ಶರೀರನೂ ಸ್ವಲ್ಪ ದಿವಸ ಅಂದ ಚಂದವ ಕಾಣಿಸ್ತದೆ. 18 ಇಷ್ಟು ಚಿಕ್ಕ ವಯಸ್ಸು ಹಿಡಿದು ಸ್ವಲ್ಪ ಬೆಳಿತೇವೆ. ಒಂದು 30 ವರ್ಷ ಇರೋಸ್ತಕ, 25 ವರ್ಷ ಇರೋಸ್ತಕ ಸರಿಯಾಗಿ ಕಾಣಿಸ್ತದೆ. ಆಮೇಲೆ 30 ವರ್ಷ ಆಗ್ಲತ್ತಂಗ ಸ್ವಲ್ಪ ನಮ್ಮ ಮುಖ ಚರ್ಮ, ಶರೀರ ಚರ್ಮ ಎಲ್ಲ ಸ್ವಲ್ಪ ಬಲಹೀನ ಆಗ್ತದೆ. ಪ್ರತಿಯೊಂದು ಅವಯವಗಳೆಲ್ಲ ಬಲಹೀನವಾಗ್ತಾವೆ. ಈ ಒಂದು ಮಹಿಮೆ ನಮಗೆ, ಇದು ಮಣ್ಣಿನ ಶರೀರ ಮಹಿಮೆ. ಇದು ಸ್ವಲ್ಪ ಸರಿಯಾಗಿ ಒಂದು 4 ದಿವಸ ಸರಿಯಾಗಿ ಕಾಣಿಸ್ತದೆ, ಆಮೇಲೆ ಸ್ವಲ್ಪ ಬಲಹೀನ ಆಗಿ ಅದು ಯಾಸಕ್ಕೆ ಕೆಲಸಕ್ಕೆ ಬರೋದಂಗೆ ಆಗೋಯ್ತದೆ. ದೇವ್ರ ಮಹಿಮೆ ಹಾಗಿಲ್ಲ. ದೇವ್ರು ತನ್ನ ಮಹಿಮೆ ನಮಗೆ ಕೊಡಬೇಕಲ್ಲತ್ತಾರ, ಪ್ರಭಾವ ನಮಗೆ ಕೊಡಬೇಕಲ್ಲತ್ತಾರ. ಆ ಮಹಿಮೆ ಯಾವ ರೀತಿಯಲ್ಲಿ ಅಂದ್ರೆ ದೇವ್ರು ಮಾತ್ರ ದೇವ್ರ ಸ್ವಂತ ಶರೀರ ನಮಗೆ ಕೊಡಬೇಕಲ್ಲತ್ತಾರ. ಶರೀರ ನಮಗೆ ಕೊಡಬೇಕಲ್ಲ. ಯೇಸುಸ್ವಾಮಿ ಶರೀರ ಅಂತ ಇರ್ತದೆ, ನಮಗೂ ಅಂಥ ಶರೀರ ಇರ್ತದೆ. ಯಾಗೊತ್ತಂದ್ರೆ ಯೇಸು ಕ್ರಿಸ್ತು ಪುನರುತ್ಥಾನ ದಿನದಲ್ಲಿ ಯೇಸು ಕ್ರಿಸ್ತು ಮಧ್ಯ ಆಕಾಶ ಬರ್ತ ತಕ್ಷಣವೇ ನಾವೆಲ್ಲರೂ ಯೇಸು ಸ್ವಾಮಿಗಿದ್ದಂಥ ಶರೀರ ನಾವು ಧರಿಸ್ಕೋತೇವೆ ಅಂತೇಳಿ 1ನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ನೋಡ್ರಿ. 1ನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ನೋಡ್ರಿ.
ಈಗ ದೇವರ ಮಕ್ಕಳಾಗಿದ್ದೇವೆ. ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನವಾಗುವೆವೋ ಅದು ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನು ಆಗಿರುವೆವೆಂದು ಬಲ್ಲೆವು. ಆತನ ಹಾಗಿರುವೆವೆಂದು ಬಲ್ಲೆವು. ಕ್ರಿಸ್ತನು ಪ್ರತ್ಯಕ್ಷವಾದ ಅಂದ್ರೆ ಕ್ರಿಸ್ತು ಯಾವಾಗಾದ್ರೂ ಪ್ರತ್ಯಕ್ಷವಾಯ್ತಾರೋ ಅಂದ್ರೆ ದೇವ್ರು ಯಾವಾಗಾದ್ರೂ ಭೇಟಿ ಆಗ್ತಾರೋ, ಯೇಸು ಕ್ರಿಸ್ತು ಮಧ್ಯಾಕಾಶ ಯಾವಾಗಾದ್ರೂ ಬರ್ತಾರೋ, ಒಂದು ಸೆಕೆಂಡ್ದಾಗ ನಮ್ಮ ಶರೀರಗಳಾಗ ಭೂಮಿಯಲ್ಲಿ ನಾವು ಬದುಕಿದ್ದೇವೆ ಅನ್ಕೊಡ್ರಿ, ಒಂದು ಕಣ್ಣಿನ ರೆಪ್ಪೆ ಬೆಳೆದ್ರಾಗ ಈ ಮಣ್ಣಿನ ಶರೀರ ಹೋಗಿ ಮೈಮ ಶರೀರವಾಗಿ ಮಾರೋಗ್ತು. ಮೈಮ ಶರೀರ ಬಗ್ಗೆ ನಾವು ಎಷ್ಟು ಸಾರಿ ಧ್ಯಾನಿಸಿದೆವು. ಮೈಮ ಶರೀರವಾಗಿ ಆಗೋಯ್ತದ, ಅದು ಮಣ್ಣಿನ ಶರೀರ ಹೋಗಿ ಮೈಮ ಶರೀರ ಆಗೋಯ್ತದ ಅಂತ ಹೇಳ್ತದೆ. ಹೆಂಗಾಯ್ತದಂತ ಯಾವ ರೀತಿಯಲ್ಲಿ? ಕ್ರಿಸ್ತನಂತೆ. ಒಂದ್ಸಲ ವಚನ ಮತ್ತೊಂದ್ಸಲ ಓದ್ ನೋಡ್ರಿ, ಮೂರು ಓದ್ರಿ. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನನ್ನು ನೋಡುವೇವೆ. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರೀತಿಯನ್ನು ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೂ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಒಂದ್ಸಲ ಎರಡನೇ ವಚನ ಮತ್ತೊಂದ್ಸಲ ಹೋದ್ರೆ. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಆತನ ಹಾಗೆ ಇರುವೆವೆಂದು ಬಲ್ಲೆವು. ಯೇಸು ಸ್ವಾಮಿ ಯಾಕಾದ್ರೂ ಬರ್ತಾರೋ, ಯೇಸು ಸ್ವಾಮಿ ಬರೋ ಸಮಯದಲ್ಲಿ ಭೂಮಿಲಿದ್ದಂಥ ನಾವೆಲ್ಲರೂ ಮೈಮ ಶರೀರಾಗಿ ಧರಿಸ್ಕೋತೇವೆ. ಭೂಮಿಯೊಳಗಿದ್ದಂಥ ಶರೀರಗಳು, ಮಣ್ಣಾಗಿದ್ದ ಶರೀರಗಳು, ಅವು ಪೂರ್ತ ಕ್ಷಯವಾಗಿರುವಂಥ ಎಲುಬುಗಳು, ಅವನು ಸಹ ಎದ್ದು ಯೇಸು ಸ್ವಾಮಿ ಹೆಂಗಿರ್ತಾರೋ ಹಾಗೆ ಆಗಿ ಎದ್ದಿರ್ತೇವೆ. ನಮ್ಮ ಶರೀರಗಳು ಮಾತ್ರ ಯೇಸು ಸ್ವಾಮಿ ಅಂತೆ ಇರ್ತವೆ. ಅದಕ್ಕೆ ಏನಾಗ್ಯೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಾಗುವೆ ಅಂದ್ರೆ ಪ್ರಭಾವದಾಗ ಶಕ್ತಿ ಜ್ಞಾನದಲ್ಲಿ ಪ್ರಭಾವದಲ್ಲಿ ಯಾವ ರೀತಿಯಲ್ಲಿ ಇರ್ತೇವೋ ಅದು ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಯೋಹಾನ್. ನಾವು ಮುಂದೆ ಯೇಸು ಸ್ವಾಮಿಗತ್ತೆ ಇರ್ತೇವೆ. ನಮಗಿದ್ದನ್ನು ಶರೀರ ಸೇಮ್ ಯೇಸು ಸ್ವಾಮಿಗೆ ಯಾವ ಶರೀರ ಆ ಶರೀರ ನಮಗಿರ್ತದೆ. ಯೇಸು ಸ್ವಾಮಿಗಿರೋಂಥ ಶರೀರೇ ನಮಗಿರ್ತದೆ. ಯೇಸು ಸ್ವಾಮಿಗಿರೋಂಥ ಆ ಕಣಗಳು, ಯೇಸು ಸ್ವಾಮಿಗಿರೋಂಥ ಸ್ವರೂಪವೂ ನಮಗಿರ್ತದೆ. ಮುಖ ಸ್ವರೂಪ ಬೇರೆ ಬೇರೆ ಇದ್ದನ್ನು ಸಹ ಆತಗೆ ಯಾವುದಾದ್ರೂ ಶರೀರದಾಗ ಯಾವುದಾದ್ರೂ ಕ್ವಾಲಿಟಿ ಇರ್ತದೋ, ಶರೀರ ಯಾವ ಪದಾರ್ಥದಿಂದ ಇರ್ತದೋ ಆಯಾ ಪದಾರ್ಥಲಿಂದೇ ನಾವು ಆ ಶರೀರ ಇರ್ತದ. ಕರ್ಕೆ ಮೈಮ ಅಂತಷ್ಟು ಮಾತ್ರ ಬೇರೆ ಬೇರೆ, ಯಾವ ಸ್ಥಿತಿಯಲ್ಲಿ ನಾವು ಇಡ್ತೇವೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಯೇಸು ಸ್ವಾಮಿಗಿರೋಂಥ ಮಹಿಮೆ ಯಾವ ರೀತಿ ಇರ್ಬೋದು. ಅಲ್ಲೆಲ್ವಿಯಾ, ಯೇಸು ಸ್ವಾಮಿಗೆ ಪ್ರಭಾವ ಹೆಂಗಿರ್ತಿರ್ಬೋದು. ಯೇಸು ಸ್ವಾಮಿಗಿದ್ದಂಥ ಶರೀರ ನಮಗೆ ಇಡ್ತಾನೆ ಅಂತ ಹೇಳ್ತಾರೆ ದೇವರು ವಾಕ್ಯ ಹೇಳತ್ತದ. ನಮ್ಮ ಕುಡುವರು ಆಗಿರ್ಬೇಕು. ಯೇಸು ಸ್ವಾಮಿಗೆ ಬರೋಂಥ ಸಮಯದಲ್ಲಿ ಯೇಸು ಸ್ವಾಮಿಗೆ ಯಾವ ಶರೀರ ಇರ್ತದೆ ಅದೇ ಶರೀರ ನಮಗೆ ಇರ್ತದೆ. ಕರೆಕ್ಟ್ ಆ ಶರೀರ ಒಳಗೆ ಪ್ರಭಾವ ಮಾತ್ರ ಉನ್ನತ ಸ್ಥಾನ ಬೇರೆ ಬೇರೆ ಇರ್ತದೆ. ಸೊ ಯೇಸು ಸ್ವಾಮಿಗಿದಂಥ ಪ್ರಭಾವ ಹೇಳಬೇಕಂದ್ರೆ ನನಗೇನು ಸಾಲಲ್ಲ. ಆದರೆ ಯೇಸು ಸ್ವಾಮಿಗಿದಂಥ ಪ್ರಭಾವ ಏನು? ಒಂದು ವಚನ ನಾವು ನೋಡ್ಕೊಂಬಾಡಿ. ಯೇಸು ಸ್ವಾಮಿಗಿರೋಂಥ ಪ್ರಭಾವ ಹೆಂಗದವನು ಒಂದು ವಚನ ನೋಡಿ. ಒಂದು ಸಲ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನದ ಪೂರ್ತ ಆತನ ವಿವರಣೆ ಎಲ್ಲದ ಆತನ ಶರೀರಗಿರೋಂಥ ಪ್ರಭಾವವು ಒಂದು ಸಲ ಇನ್ನ ವಚನಗಳೆಲ್ಲ ಒಂದು ಸಲ ಓದಿದ್ರೆ ಅರ್ಥ ಇದೆ. ಕರ್ಕೆ ಈಗ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನ ನೋಡ್ರಿ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೋರಾಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಆತನ ಮುಖವು ಹೆಂಗಿತ್ತಂತ ಈ ನಾವು ಬಹಳಷ್ಟು ಆತನ ವಸ್ತ್ರ ಬಗ್ಗೆ, ಆತನ ಕಾಲಿನ ಬಗ್ಗೆ, ಆತನ ಕಣ್ಣಿನ ಬಗ್ಗೆ, ಆತನ ಬಾಯಿ ಒಳಗೆ ಬರೋಂಥ ಮಾತುಗಳು ಹೆಂಗವಂತ ಒಂದ್ಸಲ ವಚನ ನೋಡ್ರಿ. ಆ ವಚನ ಅದನ್ನು ಮತ್ತೊಂದ್ಸಲ ವಚನ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳು ಇದ್ದವು. ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಆತನ ಬಾಯಿ ಒಳಗಿಂದ ಏನು ಹೊಂಟಂತ ಹದವಾದ ಕತ್ತಿ ಹೊಂಟಂತ ಅಂದ್ರೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ದೇವರ ಒಳಗಿಂದ ಮಾತು ಹೊಂಟವಂದ್ರೆ ಅದೊಂದು ಕತ್ತಿಗತ್ತಲೆ ಮನುಷ್ಯರಿಗೆ ಸಂಹಾರ ಮಾಡೋಂಥ ಶಕ್ತಿವಾಗಿನ ಮಾತುಗಳು ಬರ್ತವೆ. ಯೇಸು ಸ್ವಾಮಿ ಕಾಯ್ದಾಗ ಯಾವ ಕತ್ತಿಗಳಿಲ್ಲ, ಕುಡಿಗಳಿಲ್ಲ. ಯೇಸು ಸ್ವಾಮಿ ಕಾಯ್ದಾಗ ಯಾವ ಆಯುಧಗಳು ಕಾಣಿಸೋದಿಲ್ಲ. ಯೇಸು ಸ್ವಾಮಿ ಬಾಯಿ ಮಾತೇ ಕತ್ತಿಗತ್ತಲೆ ಇರ್ತಾವೆ, ಕೆಲಸ ಮಾಡ್ತಾವೆ. ಆತನ ಮಾತೇ ರೂಪಿಸ್ತು. ಆತನ ಮಾತೇ ಜನರಿಗೆ ಕೊಲೆ ಮಾಡಾಕ್ತದೆ. ಏನು ಅವಸರ ಇಲ್ಲ. ಯೇಸು ಸ್ವಾಮಿ ಕತ್ತಿ ಕುಡಿಗೆಯಲ್ಲಿ ಯಾವ ಅವಸರ ಇಲ್ಲ. ಕರ್ಕೆ ಆತನ ಬಾಯಿ ಒಳಗಿನ ಒಂದು ಮಾತೇ ಸಾಕು. ಆತನ ಸ್ವರೂಪದ ಮಹಿಮೆ ಹಂಗದ. ಆತನ ಮುಖ ಹೆಂಗದ ಅದು ಹೇಳತ್ತಾರ. ಆತನ ಮುಖ ಹೆಂಗದ? ಆತನ
ಆತನ ಮುಖವು ಹಾ ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಆತನ ಮುಖ ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನ ಗತಿ ಅದ. ಏನಾದ ಕಾಲಿನ ಬಗ್ಗೆ, ಕೈಗಳ ಬಗ್ಗೆ, ವಸ್ತ್ರ ಬಗ್ಗೆ ನಾ ಏನು ಹೇಳತ್ತಿಲ್ಲ, ಯಾಕಂದ್ರೆ ಹೇಳಕ್ಕೆ ಅವ್ರು ಸಮಯ ಸಾಲೋದಿಲ್ಲ ನಮಗೆ. ಆತನ ಮುಖದ ಬಗ್ಗೆನೇ ಮಾತಾಡ್ತಾ ಇದೆ. ಯೇಸುಸ್ವಾಮಿ ಮುಖ ಹೆಂಗದ ಅಂತಂದ್ರೆ, ಈಗ ರಿಯಲಿ ಹೆಂಗೆ ಇರ್ತಾರ ಅಂದ್ರೆ, ಅದು ನೋಡ್ಬೇಕಂದ್ರೂ ಸೂರ್ಯಗೆ ನೋಡಿ ನಂಗೆ ಇರ್ತದೆ ಆತನ ಮುಖ. ಆತನ ಕಣ್ಣುಗಳು ಹೆಂಗವಂತೂ ಒಂದ್ಸಲ ನೋಡ್ರಿ, ಒಂದ್ಸಲ ಮತ್ತೊಂದು ಸಾರಿ ಇದು ತಂದೆಯಾದ ದೇವರ ಬಗ್ಗೆ ಹೇಳ್ತದೆ. ಇಲ್ಲಿ ಒಂದ್ಸಲ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನ ನೋಡ್ರಿ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನ. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂತಿದ್ದವನ ಕಣ್ಣಿನ ಬಗ್ಗೆನೇ ವರ್ಣಿಸ್ಲತ್ತದ. ಪರಲೋಕದಾಗ ಸಿಂಹಾಸನ ಇತ್ತು, ಸಿಂಹಾಸನ ಮೇಲೆ ಕೂತಿದ್ದವನ ಕಣ್ಣಿನ ಬಗ್ಗೆ ಮಾತಾಡತ್ತದ. ಹೋದ್ರಿ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಕಾಣಿಸಿತ್ತು. ಏನ್ ಹೇಳತ್ತ ನೋಡ್ರಿ, ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತಿ ಪದ್ಮರಾಗ ಮಣಿಕೆ ಅಂತೆ ಕಾಣಿಸಿದ್ದವು ಸಿಂಹಾಸನ ಸುತ್ತಲೂ. ಆ ಸಿಂಹಾಸನ ಮೇಲೆ ಕೂತಿದಂಥ ತಂದೆಯಾದ ದೇವ್ರ ಕಣ್ಣುಗಳು ಹೆಂಗೆ ಕಾಣಿಸ್ಲತ್ತಂತ ಗೊತ್ತ್ರಿ. ಆತನ ಕಣ್ಣುಗಳು ನೋಡ್ಬೇಕಂತಂದ್ರೆ ಆತನ ಕಣ್ಣಿನ ಒಳಗೆ ಒಂದು ಯಾವುದೋ ಒಂದು ಬೆಳಕು ಹೊಂಟಿನ ಸೂರ್ಯಕಾಂತಿ. ಒಂದು ಡೈಮಂಡ್ ನೋಡಿದ್ರೆ ಹೆಂಗೆ ಡೈಮಂಡ್ ಒಳಗಿನ ಒಂದು ರೋಶನಿ ಹೊರಗೆ ಬರ್ತದೋ, ಆತನ ಕಣ್ಣಿನ ಒಳಗಿನ ಒಂದು ರೋಶನಿ ಹೊಂಟದ. ಯಾವಾಗ ನೀವು ಪಿಕ್ಚರ್ದಾಗಲಿ ನೋಡಿರ್ಬೇಕು, ಯಾವಾಗ ಆ ಕಣ್ಣಿನೊಳಗಿನ ಒಂದು ಕೆಂಪನ ಒಂದು ಬೆಳಕು ಬಂದಿನಂಗೆ, ಇದು ಬೆಳ್ಳೊಂದು ಬೆಳಕು ಬಂದಿನಂಗೆ ಹಂಗೆ ತಂದೆಯ ದೇವ್ರ ಕಣ್ಣಿನ ಒಳಗೆ ಒಂದು ಸೂರ್ಯನಂತೆ ಒಂದು ಬೆಳಕು ಪ್ರಕಾಶಿಸ್ಲತ್ತದ. ಹಂಗೆ ದೇವರಿಗಿದ್ದಂಥ ಮಹಿಮೆ ಹಂಗೆ ಆತಗಿಂದು ಪೂರ್ತನ ವರ್ಣಿಸ್ಲಿಕ್ಕಾಗಲ್ಲ. ಕೇವಲ ಆತನ ಕಣ್ಣಿಂದು ಆತನ ಮುಖ ಭಾವನೆ ಮಾತ್ರ ಹೇಳ್ತಾ ಇದ್ದದ್ದು. ಏಜ್ಕೆಲ್ ಗ್ರಂಥ ಹೆಂಗಿರ್ತದೆ ಒಂದ್ಸಲ ಒಂದು ವಚನ ನೋಡ್ರಿ. ಏಜ್ಕೆಲ್ ಗ್ರಂಥ 1ನೇ ಅಧ್ಯಾಯ 26ನೇ ವಚನ ನೋಡ್ರಿ. ಅಲ್ಲಿ ಏನು ಹೇಳತ್ತದ? ಏಜ್ಕೆಲ್ ಪುಸ್ತಕ 1ನೇ ಅಧ್ಯಾಯ 26ನೇ ವಚನ ನೋಡ್ರಿ. ಅವುಗಳ ತಲೆಗಳ ಮೇಲ್ಗಡೆಯ ನೆಟ್ಟೆಯ ಮೇಲೆ ಇಂದ್ರ ನಿಲ್ಮಣೆಯಂತೆಯೂ ಹೊಳೆಯುವ ಸಿಂಹಾಸನ ಪ್ರಕಾರವೂ ಕಾಣಿಸಿತ್ತು. ಒಂದು ಧಳ ಧಳಿಸುವ ಹೊಳೆಯುವ ಒಂದು ಸಿಂಹಾಸನವು ಕಾಣಿಸಿತ್ತು. ಅದು ಇಲ್ಲ 27ನೇ ವಚನ ನೋಡ್ರಿ. 27ನೇ ವಚನ ಆತನ 27ನೇ ವಚನ ನೋಡ್ರಿ. ಅದರ ಮೇಲೆ ನರರೂಪದಂತೆ ರೂಪವುಳ್ಳ ಒಬ್ಬನತನು ಆಸೀನನಾಗಿದ್ದನು. ಸೊಂಟೆದ ಹೇಗೆ ತೋರುವ ಆತನ ಮಧ್ಯಭಾಗದಿಂದ ಮೇಲ್ಗಡೆಯ ಸುವಾರ್ಣೆಯು ದಳದಳಿಸುವಂತೆಯೂ ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದು ಎಂಬಂತಿರುವ ಅದ್ಭುತ ಕಾಂತಿಯನ್ನು ಕಂಡೆನು. ಈ ಏಜ್ಕೆಲ್ ನೋಡುತ್ತಾರೆ ಅನ್ನೋದ್ರ ಅಲ್ಲಿ 1ನೇ ಅಧ್ಯಾಯ ಹಿಡಿದು 25ನೇ ಅಧ್ಯಾಯ ತಕ 1ನೇ ಅಧ್ಯಾಯ 1ನೇ ವಚನ ಹಿಡಿದು 1ನೇ ಅಧ್ಯಾಯ 1ನೇ ವಚನದ 25ನೇ ವಚನದವರೆಗೆ ಅದರದೊಂದು ಸಿಂಹಾಸನ ಬಗ್ಗೆ ಹೇಳುತ್ತಾರೆ. ದೇವರಿಗಿರಂಥ ಸಿಂಹಾಸನ ಒಳಗೆ ಆ ಕೆರೂಬಿಗಳ ಬಗ್ಗೆ, ಆ ಸಿಂಹಾಸನ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ 26ನೇ ವಚನದಾಗ ಹೇಳ್ತಾರೆ, ಅದರೊಳಗೆ ಮನುಷ್ಯನ ಸ್ವರೂಪದಂತೆ ಮನುಷ್ಯನ ನೋಡಿದೆ, ದೇವರಿಗೂ ನೋಡಿದೆ, ಮನುಷ್ಯನ ಸ್ವರೂಪದಂತೆ ದೇವರಿದ್ದರು, ಆತನ ಸ್ವರೂಪ ಹೆಂಗದೋ ಅದು ಹೇಳುತ್ತಾರೆ. ನರ ಸ್ವರೂಪದಂತೆ ಸ್ವರೂಪ ಒಬ್ಬ ಆತನು ಆಸೀನನಾಗಿದ್ದನು, ಸೊಂಟದ ಹಾಗೆ ತೋರಿತು. ಆತನ ಮಧ್ಯಭಾಗದಿಂದ ಮೇಲ್ಗಡೆ, ಮಧ್ಯಭಾಗ ಅಂದ್ರೆ ಸೊಂಟ ಅಂದ್ರೆ ಟೊಂಕ, ಸೊಂಟದ ಮ್ಯಾಗಿನ ಭಾಗ ಅಂತ ಹೇಳ್ತಾರ. ಆತನ ಮಧ್ಯಭಾಗದಿಂದ ಮೇಲ್ಗಡೆ ಅಂದ್ರೆ ಮಧ್ಯಭಾಗದಿಂದ ಮೇಲ್ಗಡೆ ಸುವರ್ಣ ಥಳಿಸುವುದೇ ಬೆಂಕಿಯು ಆ ರೂಪದೊಳಗೆ ಪ್ರಜ್ವಲಿಸುವುದ ಎಂಬಂತೆ ಅದ್ಭುತ ಕಾಂತನು. ಅಂದ್ರೆ ಈ ಟೊಂಕ ಹಿಡಿದ ಮ್ಯಾಗಿನ ತಕ ಅದು ನೋಡಿದ್ರೆ ಒಂದು ಬೆಂಕಿಗತೆ ಪ್ರಜ್ವಲಿಸುವಂತ ಒಂದು ಕಾಂತಿಗತೆ ಹರಂತವ್ರು. ಯೇಸು ಸ್ವಾಮಿಗೆ ನೋಡತ್ತಾರ ಅವರು. ಏಜ್ಕಲ್ಲಿ ಯಾರಿಗೆ ನೋಡತ್ತಾರ? ಯೇಸು ಸ್ವಾಮಿಗೆ ನೋಡತ್ತಾರ. ಟೊಂಕ ಹಿಡಿದ ಮ್ಯಾಗಿನ ಭಾಗ ಹೆಂಗದಂತ? ಟೊಂಕದ ಮ್ಯಾಗಿನ ಭಾಗ ಒಂದು ಧಗ ಉರಿ ಅಂತ ಒಂದು ಬೆಂಕಿಗತ್ತೆ ಕಾಂತಿಯೊಳ ಸ್ವರೂಪ ಆ ಮಹಿಮಾ ಆತಗದಂತ. ಆತಗ ಪರಲೋಕ ದರ್ಶನ ನೋಡ್ತಿಕ್ಕೇ ಒಂದು ಉರಿಲತ್ತ ಒಂದು ಕಾಂತಿಗತ್ತೆ ಕಾಣಿಸ್ಲತ್ತನಂತ ಏಜ್ಕಲ್ ನೋಡಿದ್ರೆ. ಅದು ಯೇಸು ಸ್ವಾಮಿ ರಿಯಲಿ ಸ್ವರೂಪ ಹಿಂಗದ, ಅದ್ರ ಪ್ರಭಾವ ಹಂಗಿರ್ತದೆ. ಒಂದ್ಸಲ ಕೆಳಗಿನ ವಚನ ನೋಡ್ರಿ, ಹಂಗೆ ಅದ್ಭುತ ಕಾಂತನು ಕಂಡೇನು, ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಕೆಳಗಡೆ ಅಂತ ಹೇಳ್ತ ಮಾತು. ಕೆಳಗಡೆ ಬೆಂಕಿ ಉರಿಯುತ್ತದೋ ಎಂಬಂತೆ ಮಹಾ ತೇಜಸ್ಸು ನೋಡಿದ್ದೇನೆ.
ಮತ್ತು ಪ್ರಕಾಶವು ಆತನು ಸುತ್ತುಕೊಂಡಿತ್ತು. ಪ್ರಕಾಶವು ಆತಗೆ ಸುತ್ತುಕೊಂಡಿದ್ದು ಮಹಾಪ್ರಕಾಶದಿಂದ ಭಯಂಕರ ಬೆಂಕಿ ಆತಗ ಸುತ್ತಕೊಂಡದ. ಮಹಾ ತೇಜಸ್ ಎಂಬುದು ಕೆಳಗಿನ ಟೊಂಕಡದ ಕೆಳಗಿನ ಭಾಗ ಬೆಂಕಿಯಂತೆ ಉರಿಯುತ್ತದ ಎಂಬಂಥ ಮಹಾ ತೇಜಸ್, ಬೆಂಕಿಗತ್ತೆ ಧಗ 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 ಉರಿಯಂಥ ಮಹಾ ತೇಜಸ್ ಟೊಂಕಲಿನ ಕೆಳಗಿನ ಭಾಗ. ಹಲ್ಲೆಲೂಯಾ. ದೇವ್ರಿಗೆ ಟೊಂಕಡಿದ ಮ್ಯಾಗಿನ ಭಾಗ ಏನಂದ್ರೆ ಆ ರೀತಿಯಿಂದ ಕಾಣಿಸ್ಲತ್ತದ, ಕೆಳಗಿನ ಭಾಗ ಭಯಂಕರ ರೀತಿ ಉರಿಲತ್ತಂತ ಮಹಾ ತೇಜಸ್ ನೋಡಕ್ಕೆ ಯಾರಿಗೆ ಆಗೋದಿಲ್ಲ. ಯೆಶಯ ದರ್ಶನ ನೋಡ್ಯಾರ. ಯೇಸುಸ್ವಾಮಿ ದರ್ಶನ ನೋಡಿದ ತಕ್ಷಣವೇ ಯೆಶಯನು ಅದಕ್ಕೆ ನೋಡೋಕ್ಕಾಗಿಲ್ಲ, ಆದ್ರೆ ಅವ್ರು ನೋಡ್ಯಾರ. ಯೇಸುಸ್ವಾಮಿ ದರ್ಶನ ನೋಡ್ಯಾರ. ನೋಡಿದ ತಕ್ಷಣ ಅಲ್ಲಿ ಏನು ಕಾಣಿಸ್ಲತ್ತಂದ್ರೆ ದೂತರುಗಳು ಸಹ ಅವ್ರಿಗೆ ನೋಡೋಕ್ಕಾಗಿಲ್ಲ ಅಂತ ಹೇಳುತ್ತೆ. ಯೆಶಯ ಗ್ರಂಥ ಒಂದ್ಸಲ 6ನೇ ಅಧ್ಯಾಯ 5ನೇ ವಚನ ನೋಡ್ರಿ. ಯೆಶಯ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ ನೋಡ್ರಿ. ಆಗ ನಾನು, ಅಯ್ಯ, ನನ್ನ ಗತಿಯೇನು ಹೇಳಲಿ? ನಾಶವಾದನಲ್ಲ, ನಾನು ಹೊಲಸು ತುಟಿಯದವನು. ಸ್ವಲ್ಪ ಮ್ಯಾಲಿನ ವಚನ ನೋಡ್ರಿ. ಅದ್ರ 5ನೇ ವಚನದಿಂದ 5ನೇ ವಚನ ನೋಡ್ರಿ. ಆಗ ನಾನು, ಅಯ್ಯ, ನನ್ನ ಗತಿಯೇನು ಹೇಳಲಿ? ಸ್ವಲ್ಪ ಮ್ಯಾಗಿನ ವಚನ ಹೋದ್ರಿ. ಅದ್ರ ಇನ್ನೂ ಸ್ವಲ್ಪ 4ನೇ ವಚನ. ಹೋದ್ರಿ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವರವು ಕದಲಿತು. ದೋಮವು 2ನೇ ವಚನ ಹೋದ್ರಿ. 2ನೇ ವಚನ ಹೋದ್ರಿ. 6:2. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬರು 6 ರೆಕ್ಕೆಯುಳ್ಳವನಾಗಿ, 2ರಿಂದ ತನ್ನ ಮುಖವನ್ನು, 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು, 2ರಿಂದ ಬಡಿಯುತ್ತಾ ನೆಲಸೊಕ್ಕಿ ನಿಂತನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೈನ್ಯಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಸಾಕು. ಇಲ್ಲ, ಯೆಶಯ ಒಂದು ದರ್ಶನ ನೋಡ್ತಾ ಇದ್ದಾರ. ಯೆಶಯ ಪ್ರವಕ್ತ ಅವ್ರ ದರ್ಶನ ನೋಡ್ತಾನೆ. ಏನು ನೋಡ್ತದ ಅಂದ್ರೆ ದೇವ್ರದೊಂದು ಪ್ರಭಾವ ಪರಲೋಕ ತುಂಬ ತುಂಬ್ಯದ. ಅಂದ್ರೆ ಆತನ ವಸ್ತ್ರ ಆ ಪರಲೋಕ ಎಲ್ಲ ತುಂಬ್ಯದ ಅಂತ ಹೇಳತ್ತದ. ಹೆಂಗೆ ಹೇಳತ್ತ? ಉನ್ನತ ಸಿಂಹಾಸನೋಡನಾಗಿರುವ ಆತನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲಿ ಎಲ್ಲ ಹರಡಿತ್ತು. ಆತನ ಸುತ್ತಲೂ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನ 6 ರೆಕ್ಕೆಯುಳ್ಳವನಾಗಿ, 2 ತನ್ನ ಮುಖವನ್ನು, 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು, 2 ಬಡಿಯುತ್ತಾ ನೆಲಸೊಕ್ಕದೆ ನಿಂತಿದ್ದರು. ಆಗ ಒಬ್ಬನಿಗೆ, ಸೈನ್ಯಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಅಂತೇಳಿ ರಾತ್ರಿ ಹಗಲವ್ರು ಸ್ತುತಿ ಮಾಡ್ತಾ ಇದ್ದಾರೆ. ಆ ದೂತರುಗಳನ್ನು ಸಹ 6 ರೆಕ್ಕೆಗಳು, ಕೆರೂಬಿಗಳಿಗೆ, ಅಂದ್ರೆ ದೊಡ್ಡ ದೂತರುಗಳದಾಗೆ ಉನ್ನತ ಸ್ಥಾನದ ಅಂತ ಸೆರಾಫಿಯರು, ಕೆರೂಬಿಯರು ಅಂತ ಅವ್ರಿಗೆ ಕರೀತಾರೆ. ಆ ಸೆರಾಫಿಯವರೇ 6 ರೆಕ್ಕೆಲಿಂದು 2 ರೆಕ್ಕೆಗಳನ್ನು ತನ್ನ ಮುಖ ಮುಚ್ಕೋತಾರೆ, 2 ರೆಕ್ಕೆಗಳನ್ನು ತನ್ನ ಕಾಲುಗಳು ಮುಚ್ಕೋತಾರೆ. ಆಮೇಲೆ 2 ರೆಕ್ಕೆಗಳಿಂದು ಯಾವಾಗಲೂ ಸ್ತುತಿ ಮಾಡ್ತಾ ಇರ್ತಾರೆ. ಆ ದೂತರುಗಳು ಶಕ್ತಿಶಾಲಿಯಾದಂಥ ದೂತರುಗಳು ದೇವರ ಪ್ರಭಾವ ನೋಡೋಕೆ ಅವ್ರಿಗೂ ಆಗ್ತಾಯಿಲ್ಲ. ಆತನ ವಸ್ತ್ರ ಹೆಂಗಂತ ಆ ಪರಲೋಕ ಎಲ್ಲ ಆತನ ವಸ್ತ್ರದಿಂದ ತುಂಬಿನಂಗೆ, ಆ ವಸ್ತ್ರದೊಂದು ಪ್ರಭಾವ ಆ ಪರಲೋಕೆಲ್ಲ ತುಂಬಿನಂಗೆ, ಆ ಮಹಿಮೆ ಬೆಳಕು ತುಂಬಿನಂಗೆ ಆ ದೂತರುಗಳು ನೋಡೋಕ್ಕಾಗ್ತಾಯಿಲ್ಲ. ದೂತರುಗಳು ನೋಡಿ ತನ್ನ ಕಣ್ಣುಗಳು ಮುಚ್ಕೊಳ್ಳುತ್ತಂದಿನ ಅಂಥ ಪ್ರಭಾವ ದೇವರಿಗದ. ಹಲ್ಲೆಲೂಯಾ. ನಾ ಎಂಥ ದೇವರಿಗೆ ಆರಾಧನೆ ಮಾಡಿದೆ ಅಂದ್ರೆ ಆ ದೇವರಿಗೆ ಯಾರೂ ನೋಡೋಕ್ಕಾಗಲ್ಲಂತ ಭಯಂಕರ ತೇಜಸ್ಸಾರ ಧರಿಸ್ಕೊಂಡಿದ್ದ. ಆತನ ಕಣ್ಣುಗಳು ನೋಡೋಕ್ಕೂ ಆಗಲ್ಲ, ಆತನ ಮುಖ ನೋಡೋಕ್ಕಾಗಲ್ಲ. ಆತನ ಮುಖ ನೋಡ್ಬೇಕಂದ್ರೆ ಮಧ್ಯಾಹ್ನದಲ್ಲಿ ಸೂರ್ಯ ಹೆಂಗಾದ್ರೆ ಬೆಳಗಿಸ್ತಾರೆ ಆತನ ಮುಖ. ಆತನ ಟೊಂಕಲಿನ ಮ್ಯಾಗಿನ ಭಾಗ ಭಗ ಭಗ ಉರಿಯಂಥ ಒಂದು ಜ್ವಾಲೆ, ಕೆಳಗಿನ ಭಾಗ ಭಯಂಕರ ಮ್ಯಾಗಿನ ತೇಜಸ್ಸು, ಕೆಳಗಿನ ಭಯಂಕರ ಉರಿ ಇದ್ದಿನಂಥ ಆತನ ಸ್ವರೂಪ, ಆತನ ಪ್ರಭಾವ ಆ ರೀತಿಯಿಂದ ಇರ್ತದೆ. ಇನ್ನೂ ಭಾಳಷ್ಟದ ಆತಗೆ ನೋಡೋಕ್ಕಾಗಲ್ಲ. ಆ ರೀತಿಯಿಂದ ಆ ಪ್ರಭಾವಲಿಂದ ತುಂಬಿ ಅಂತ ದೇವರಿದ್ದಾರೆ. ಅಂಥ ಪ್ರಭಾವ ದೇವರು ನಮಗೆ ಕೊಡ್ಬೇಕಂದಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಅವುಗಳ ಅಂಥವೊಳಗೆ ಪ್ರಭಾವಿತ ಅನ್ಕೊಡ್ರಿ. ಹೆಂಗಿರ್ತೇವೆ ನಾವು? ನಮ್ಮ ಮುಖ ಯಾರಿಗೂ ನೋಡೋಕ್ಕಾಗಲ್ಲ. ಸೂರ್ಯನ ಗತೆ ನಮ್ಮ ಮುಖ ಐತೆ ಅನ್ಕೊಡ್ರಿ, ನಮಗೆ ನೋಡಿನೂ ಬಿದ್ದೋಯ್ತವೆ. ದೇವ್ರಿಗೆ ನೋಡೋಕ್ಕಾಗಿನೂ ಬಿದ್ದಾಗೆ ಭಾಳ ಜನ. ಏಜ್ಗೆಲ್ಲೂ ನೋಡ್ಯಾರ, ದರ್ಶನ ನೋಡೋದು ಬಿದ್ದಾಗ್ಯಾರ. ಕೆಬಾರು ನದಿ ಹತ್ತಿರ ನೋಡ್ಯಾರಂಥವ್ರು. ಎಲ್ಲಿ? ಬಬುಲೋನ್ ದೇಶದಾಗ ಕೆಬಾರ ನದಿ ಹತ್ತಿರ ಆ ದರ್ಶನ ನೋಡ್ತಿಕ್ಕೆ ಅವ್ರನ್ನೂ ಬಿದ್ದೋಗ್ಯಾರ. ಆಮೇಲೆ ಯೋಹಾನ್ ಪ್ರಕಟಣೆ ಗ್ರಂಥ ಆ ದೀಪದಲ್ಲಿ ಯೇಸುಸ್ವಾಮಿ ಸ್ವರೂಪ ನೋಡಿರೋದಕ್ಕೆ ದನ್ ಅಂತೇಳಿ ಅವ್ರನ್ನೂ ಸತ್ತಿನ ಹಂಗೆ
ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ದೇವ್ರಿಗೆ ನೋಡ್ಬೇಕಂದ್ರೆ ಅವ್ರಿಗೆ ಯಾರಿಗೂ ಆಗೋದಿಲ್ಲ. ಮೋಶನು ಕೇಳ್ಕೊಂಡ್ರೆ ದೇವ್ರೇ ನಂಗೆ ನೀನು ನೋಡ್ಬೇಕು, ದೇವ್ರೇ ನಂಗೆ ನೀನು ನೋಡ್ಬೇಕಂದ್ರೆ ನಿನ್ನ ನೋಡೋಕ್ಕಾಗೋದಿಲ್ಲ. ಒಂದು ವೇಳೆ ಯಾರಾದ್ರೂ ನನಗೆ ನೋಡಿದ್ರು ಅಂದ್ರೆ ಅವ್ರು ಇರೋದಿಲ್ಲ. ದೇವ್ರ ಪ್ರಭಾವದಿಂದ ನೋಡೋಕೆ ಯಾರಿಗೂ ಆಗಲ್ಲ, ನೋಡಿದ್ರೆ ಅವ್ರು ಇರೋದಿಲ್ಲ. ದೂತರುಗಳಿಗೆ ಬಂದು ನೋಡೋಕ್ಕಾಗೋದಿಲ್ಲ, ಕಣ್ಣುಗಳು ಮುಚ್ಕೊಂಡು ಅವ್ರು ದೇವ್ರಿಗೆ ಆರಾಧನೆ ಮಾಡ್ಬೇಕು. ಮನುಷ್ಯಗಳು ಯಾರೋ ನೋಡಿದ್ರೆ ಹೆಂಗಿರ್ತಾರ, ನೋಡಿದ್ರೆ ಸತ್ತಿನ ಹೆಣ್ಗತೆ ಕೆಳಗೆ ಬಿದ್ದು ಬೀಳ್ತಾರೆ. ಮೋಶನು ನೋಡಿದ್ರೆ ಬೇಹೋಶಾದಿಗೆ, ಮೋಶ ಪೂರ್ತ ನೋಡಿಲ್ಲ, ದೇವರು ಪೂರ ಪ್ರಭಾವ ತುಂದಿ ನೋಡಿಲ್ಲ. ಅವನು ಯೇಸ್ವಾಮಿ ಹಿಂಗೆ ಹೋಗ್ತಾ ಇದ್ರು, ಹಿಂದಿನ ಭಾಗ ಮಾತ್ರ ಅದು ತನ್ನ ಬಲಗೈ ಮಾತ್ರ ಕಾಣಿಸೋದಕ್ಕೆ ದೇವ್ರ ಸ್ವರೂಪ ಅವ್ರು ನೋಡಿಲ್ಲ, ದೇವ್ರದೊಂದು ಪ್ರಭಾವ ಅವ್ರು ನೋಡಿಲ್ಲ. ಮೋಶ ನೋಡಿಲ್ಲ, ಏಜ್ಕಲ್ ನೋಡ್ಯಾರ, ಅದು ದರ್ಶನ ನೋಡ್ಯಾರ, ಬಿದೋಗ್ಯಾರ. ಯೋಹಾನ್ ನೋಡ್ಯಾರ, ದರ್ಶನ ನೋಡ್ಯಾರ, ಬಿದೋಗ್ಯಾರ. ಹಂಗೆ ಏರಿ ಯಾರಾದ್ರೂ ನೋಡ್ಯಾರ ಅದು ತಡ್ಕೊಳಕ್ಕಾಗಿಲ್ಲ ಅಂದ್ರೆ ನಂಗೆ. ದಾನಿಯೇಲ್ ನೋಡ್ಯಾರ, ಅವನು ಬೇಹೋಶ್, ಶಕ್ತಿ ಪೂರ್ತ ಬಲಹೀನಾಗ್ಯಾರ. ಆ ರೀತಿಯಿಂದ ದಾನಿಯೇಲ್ ಆಗಲಿ ಭಕ್ತರೆಲ್ಲರೂ ದೇವ್ರ ಪ್ರಭಾವೇ ನೋಡೋಕ್ಕಾಗಲ್ಲ ಅಂತ ಸಾಮರ್ಥ್ಯವುಳ್ಳ ಪ್ರಭಾವ ದೇವ್ರಿಗೊತ್ತು ನಮಗೆ ಕೊಡಬೇಕಲ್ಲತ್ತಾರ. ಹಲ್ಲೆಲೂಯಾ. ದೇವ್ರಿಗಿದೆ ಅಂತ ಶ್ರೇಷ್ಠವಾಗಿನ ಶರೀರ ಅಂತ ಯಾವುದಾದ್ರೂ ಶರೀರ ಅದನೋ ಅಂಥ ಶರೀರ ದೇವ್ರು ನಮ್ಗೆ ಕೊಡ್ಬೇಕಲ್ಲತ್ತಾರ. ಆ ಶರೀರ ಒಳಗೆ ಸಾಮರ್ಥ್ಯ ಹೆಂಗದ ದೇವ್ರಿಗೆ? ಮಾತಾಡಿದ್ರೆ ಬಾಯೊಳಗೆ ಕತ್ತಿನೇ ಬರ್ತದೆ. ಅಂದ್ರೆ ಯಾರಿಗೆ ಭೀ ಖಲಾಸ್ ಮಾಡ್ಬೋದು, ಭೂಮಿಗೆ ಭೀ ನಾವು ಪೂರ ಬೂದಿ ಮಾಡ್ಬೋದು. ದೇವ್ರು ಮಾತಾಡಿದ್ರೆ ಭೂಮಿ ಹೋಗಂದ್ರೆ ಹೋಗ್ತದದು ಅಷ್ಟೇ. ಆತನ ಪ್ರಭಾವ ಹಂಗದ. ಆತನ ಕಣ್ಣುಗಳು ನೋಡಿದ್ರೆ ಸೂರ್ಯಕಾಂತಿದಂತೆ, ಕಣ್ಣುಗಳು ನೋಡಿದ್ರೆ ಕಣ್ಣಿಗೆ ಒಂದು ಸೂರ್ಯ ಬೆಳಕು ಹೆಂಗೆ ಬರ್ತದೆ ಹಂಗೆ. ಅಂಥ ಪ್ರಭಾವ ದೇವರು ನಾವು ಸಂಪಾದಿಸ್ಕೋಬೇಕಂತ. ಹಲ್ಲೆಲೂಯಾ. ದಸಲನದವ್ರಿಗೆ ಪೌಲ್ ಏನು ಹೇಳತ್ತಾರ? ನೀವು ರಕ್ಷಿಸಲಿಟ್ಟಿರಿ ಒಳ್ಳೇದದ, ಕರ್ಗೆ ದೇವ್ರಿಗಿರೋಂಥ ಪ್ರಭಾವ ನೀವು ಸಂಪಾದನೆ ಮಾಡ್ಕೋಬೇಕು. ಆ ಪ್ರಭಾವ ಹೆಂಗೆ ಸಂಪಾದನೆ ಮಾಡ್ಕೋಬೇಕು? ಹಲ್ಲೆಲೂಯಾ. ದೇವ್ರ ಮಹಿಮೆ ನಾವು ಸಂಪಾದಿಸ್ಕೋಬೇಕು. ದೇವ್ರ ಶರೀರ ಮಾತ್ರ ದೇವ್ರು ಕೊಡತ್ತಾರ. ರಕ್ಷಿಸಲ್ಪಟ್ಟಿರಿ, ದೀಕ್ಷಾನ ತೊಗೊಂಡಿರಿ, ಕರ್ತನ ಮೇಜಲ್ಲಿ ಪಾಲುವಸರಾಗ್ಲತ್ತೀರಿ. ಒಂದಿನ ನಾವು ಮರಣಿಸ್ತೇವೆ, ಯೇಸುವಿಗೆ ಬರೋದಿನ, ಯೇಸುವಿಗೆ ಯಾವ ಶರೀರ ಇರ್ತದೋ ಅದೇ ಶರೀರ ನಾವು ಎದ್ದೇಳ್ತೇವೆ. ಅದಕ್ಕೆ ಪ್ರಭಾವ ಬೇಡ. ಯೇಸುವಿ ಅಂತ ಸಾಧಾರಣವಾಗಿ ಶರೀರ, ಯೇಸುವಿಗೆ ಯಾವ ಶರೀರ ಇರ್ತೋ ಆ ಶರೀರ ನಮಗಿರ್ತದೆ. ಆದರೆ ಯೇಸುವಿ ಒಳಗಿಂದ ಪ್ರಭಾವ ಭೀ ನಾವು ಸಂಪಾದಿಸ್ಕೋಬೇಕಂತ. ಪ್ರಭಾವ ಹೆಂಗೆ ಸಂಪಾದಿಸ್ಕೋತೇವಿ? ಹಲ್ಲೆಲೂಯಾ. ಪ್ರಭಾವ ಸಂಪಾದಿಸಲಿಕ್ಕೆ ಆಯ್ತದೆ. ಯೇಸುವಿಗೆ ಯಾವುದಾದ್ರೂ ಶಕ್ತಿ ಸಾಮರ್ಥ್ಯ ಅದೋ ಅಂಥ ಶಕ್ತಿ ಸಾಮರ್ಥ್ಯ ನಮಗೆ ಫ್ರೀದಾಗ ದೇವ್ರು ಕೊಡ್ತಾರ. ರಕ್ಷಣೆ ಫ್ರೀದಾಗ ಕೊಡತ್ತಾರ ದೇವ್ರು. ರಕ್ಷಣೆ ನಾವು ನಮ್ದ್ರ ದೀಕ್ಷಾನ ತೆಗೆದ್ರೆ ರಕ್ಷಣೆ ಸಿಗ್ಲತ್ತದ. ಯೇಸುಸ್ವಾಮಿ ಅಂತ ಶರೀರ ನಾವು ಪಡ್ಕೋತೇವೆ. ಕರ್ಕೆ ಯೇಸು ಸ್ವಾಮಿ ಒಳಗೆ ಶರೀರ ನಮ್ಗೆ ಇರ್ತದೆ. ಕರ್ಕೆ ಮುಂದೆ ಏನಾಗೋ ಯಾವ ಸ್ಥಿತಿಯಲ್ಲಿ ಇರ್ತೇವೋ ನಮ್ಗೆ ಗೊತ್ತಿಲ್ಲಲ್ಲ ತರ. ಯಾವ ಸ್ಥಿತಿಯಲ್ಲಿ ಆ ಮಹಿಮ ಪ್ರಭಾವ ಯಾವ ಸ್ಥಿತಿಯಲ್ಲಿ ಇರ್ತೇವೋ ನಾವು ಗೊತ್ತಿಲ್ಲ. ಅಂದ್ರೆ ಯಾರು ಎಷ್ಟು ಸಂಪಾದಿಸ್ಕೋತಾರೋ ಅಷ್ಟು ಮಹಿಮ ಪ್ರಭಾವದಿಂದ ಅವರು ಪ್ರಜ್ವಲಿ ಅವ್ರು ಆಗ್ತಾರೆ. ಅವರು ತೇಜಸ್ಗತೆ ಇರ್ತಾರೆ. ದಿನ ಯುಗಾನಿಗೂ ನಿತ್ಯವೂ ಅವರು ತೇಜಸ್ಗತೆ ಅವ್ರು ಯಾವಾಗಲೂ ಮಿಂಚ್ತಾ ಬರ್ತಾರೆ. ಯಾಕಂದ್ರೆ ಮತ್ತೆ ಸುವಾರ್ಥ ಈ ರೀತಿಯಿಂದ ಹೇಳ್ತಾ ಒಂದ್ಸಲ ನೋಡ್ರಿ. ಮತ್ತೆ ಸುವಾರ್ಥ 13ನೇ ಅಧ್ಯಾಯ 43ನೇ ವಚನದ ಹಿಂಗೆ ವಾಕ್ಯ ಹೇಳತ್ತದ. ಒಂದ್ಸಲ ನೋಡ್ರಿ. ಮತ್ತೆ ಸುವಾರ್ಥ 13:43ನೇ ವಚನ. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಅಂದ್ರೆ ಪರಲೋಕ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ನಮಗಿದೆ ಅಂತ ರಿಯಲಿ ನಮ್ಮ ಜೀವಿತನೂ ಹಿಂಗೆ ಅದ. ನಮ್ಮ ರಿಯಲಿ ಜೀವಿತ ಹಿಂಗಿರ್ತದೆ. ಇದು ಮಣ್ಣಿನ ಶರೀರ, ಇದು ಯಾವಾಗಲೂ ನೆರಳುತ್ತಾ ಇರ್ತದೆ. ಇದು ಮಣ್ಣಿನ ಶರೀರ ಯಾವಾಗಲೂ ವೇದನೆ, ನೋವು ನೆರಳುತ್ತಾ ಇದು ಈಗ ನಮ್ಮ ಜೀವನ ನಾವು ಕಳಿಲೆತ್ತಿದ್ದೆವು. ಇದು ನೆರಳ್ತಾ ಯಾಕೆ ನೆರಳ್ತದಂದ್ರೆ ಈ ಜೀವಂಬದು ಇದಕ್ಕೆ ನುಂಗಿ ಹಾಕಿ ಇದಕ್ಕೆ ಮಹಿಮ ಶರೀರಾಗ ಮಾರ್ಪಡಿಸ್ತಂತ. ಈ ನೆರಳ್ತಾ ಹೋಗ್ಲತ್ತ ನಮ್ಮ ಶರೀರ ಹೆಂಗಾಯ್ತದಂತಿದು. ಈಗ ನಮ್ಮ ಶರೀರ ಒಳಗೆ ನೋವು ರೋಗ ಅದ. ಸಣ್ಣ ಮಕ್ಳಿಗೆ ಭೀ ನೋವು ರೋಗ ಇರ್ತಾವೆ. ಅವ್ರಿಗೆ ಭೀ ಸರಿಯಾಗಿ ಕಣ್ಣುಗಳು ಕಾಣಿಸಲ್ಲ. ಒಬ್ಬರು ಮಕ್ಕಳಿಗೆ ಅವ್ರಿಗೆ ಇರ್ತಾವೆ ಕಣ್ಣುಗಳು, ಕಣ್ಣಿಂದು ದೃಷ್ಟಿ ಅವ್ರಿಗೆ ಸರಿಯಾಗಿರಲ್ಲ. ಕಣ್ಣಿನ ಸರಿಯಾಗಿ ನೋಡೋದು. ಸಣ್ಣ ಮಕ್ಕಳಿಗೆ ಚಸ್ಮಗಳು ಹಚ್ತಾರೆ. ಸಣ್ಣ ಮಕ್ಕಳು ಸ್ವಲ್ಪ ಜನರಿಗೆ ಅವ್ರು ಆಕ್ಟಿವೇಟ್ ಇರಲ್ಲ. ಅವ್ರೊಳಗೆ ಒಟ್ಟು ಇರೋಂಥ ಶಕ್ತಿ ಅವ್ರಿಗೆ ಇರಲ್ಲ. ಕೈಗಳು ನೋವು ಇರ್ತಾವೆ, ಕಾಲುಗಳು ನೋವು ಇರ್ತಾವೆ. ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ. ಅವ್ರು ಬಲಹೀನರಾಗಿರ್ತಾರೆ. ಸಣ್ಣ ಮಕ್ಕಳು ಇದ್ರೂ ಬಲಹೀನರಾಗಿರ್ತಾರೆ. ಆ ರೀತಿಯಿಂದ ಅವ್ರ ಜೀವನ ಕಾಲ ಎಲ್ಲ ನೆಳ್ಕೋತ ನೋವು ರೋಗಲಿಂದ ನೆಳ್ಕೋತ ಅವ್ರ ಜೀವನ ಗತಿಸೋಯ್ತದೆ. ಆದರೆ ಈ ಜೀವನ ಹೆಂಗೆ ಗತಿಸ್ತ ಅಂತಂದ್ರೆ ಈ ಯೇಸುವಿನ ನಿಮಿತ್ತ ಮಕ್ಕಳು ಎಲ್ಲರೂ ನೆಳ್ಕೋತ ಈ ನೆಳ್ಕೋತ ಹೋಗಿ ಈ ನಿತ್ಯ ಜೀವ ಅಂಬದು ಅದಕ್ಕೆ ನುಂಗಿ ಹಾಕ್ತದಂತ. ಈ ನಿತ್ಯ ಜೀವ ಅಂಬಂಥದ್ದು ನಮಗೆ ನುಂಗಿ ಹಾಕಿ ನಮಗೊಂದು ಪರಲೋಕದ ಹೆಂಗಂತ ಅಂತಂದ್ರೆ ಸೂರ್ಯನಂತೆ ನಾವು ಪ್ರಕಾಶಿಸ್ತೇವೆ. ಇದು ನಮ್ಮ ನಿಜ ಸ್ವರೂಪ. ಹಲ್ಲೆಲೂಯಾ. ಕೆಳಗನೆ ಹೆಂಗಿರತ್ತಿದೋ, ಕಪ್ಪಿರತ್ತೋ, ಕರ್ರಗಿರತ್ತಿದೋ, ಹೆಂಗಿರತ್ತೋ ನಮಗೆ ಗೊತ್ತಿಲ್ಲ.
ನಮ್ಗೆ ಗೊತ್ತದ ಹೆಂಗೋ ರೀತಿಯಲ್ಲಿ ಇರತ್ತಿದೆ ಕೆಳಗೆ. ಯಾವ ರೀತಿಯಲ್ಲಿ ನೋವು ರೋಗ ಸ್ವಲ್ಪ ಅಸೂಯೆ ಮುಕ್ಕುಡಿದ್ದೇವೋ ಕರ್ರಗಿದ್ದೇವೋ ಕೆಂಚುಗಿದ್ದೇವೋ ಅದು ಯಾವುದೇ ರೀತಿ ನಡೆಯುತ್ತೋ ಒಂದು 100 ವರ್ಷ ಹಂಗೆ ನಡೆದು ಹೋಯ್ತು. ಆಮೇಲೆ ನಾವು ಯಾಗಾದ್ರೂ ಪ್ರಭಾವ ಸಂಪಾದಿಸ್ಕೋತೇವೋ ಪರಲೋಕದಾಗ ನಾವು ಸೂರ್ಯನಂತೆ ಒಂದು ಇಳಿದು ಹೊಂಟೇವೆ ಅಂದ್ರೆ ದಗದಾಗ ಒಂದು ಸೂರ್ಯನ ಗತೆ ನಮ್ಮ ಮಿಂಚ್ತೇವೆ ಅಂತೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನಮ್ಮ ವಸ್ತ್ರಗಳೂ ಇರ್ತಾವೆ ಪರಲೋಕದಾಗ. ಆ ವಸ್ತ್ರಗಳೇ ನಮ್ಮ ಮಹಿಮ ಶರೀರ ನಮಗೂ ಮಹಿಮ ವಸ್ತ್ರ ಆಗಿ ಮಾರು ಹೋಗ್ತಾವು. ಆ ವಸ್ತ್ರಗಳು ಯಾವ ಅಂತಂದ್ರೆ ನಮ್ಮ ಒಳ್ಳೆ ಗುಣಗಳು ಅಂತೇಳಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದ ಬರೆದಿಂದ ನಮ್ಮ ಒಳ್ಳೆ ಗುಣಲಕ್ಷಣಗಳೇ ನಮಗೆ ವಸ್ತ್ರಗತೆ ಆಗೋಯ್ತಾವ ಅಂತಾವು. ಅವೇ ನಮಗೆ ವಸ್ತ್ರಗಳು. ಇವು ಬಟ್ಟೆಗಳು ವಸ್ತ್ರಗಳು ಇರಲ್ಲ ಪರಲೋಕ, ಈ ಬಟ್ಟೆ ಇರಲ್ಲ. ನಮ್ಮ ಒಳ್ಳೆ ಗುಣಗಳೇ ನಮಗೂ ವಸ್ತ್ರಗತಿ ಅವು ನಮಗೆ ಧರಿಸ್ತಾವೆ. ಆದ್ರೆ ಆ ರೀತಿ ಪರಲೋಕದ ನಮಗೆ ವಸ್ತ್ರಗಳು ಇರ್ತಾವ. ಪರಲೋಕದ ನಮಗೆ ಸೂರ್ಯನಂತೆ ನಾವು ಸಹ ಪ್ರಕಾಶಿಸ್ತೇವೆ. ಯೇಸು ಸ್ವಾಮಿ ಹಂಗಾದ್ರೆ ಪ್ರಕಾಶಿಸ್ಲತ್ತಾರ. ದೂತರು ನೋಡತ್ತಾರ. ಈಗ ಯೇಸುವಿಗೆ ನೋಡತ್ತಾರ. ಹಲ್ಲೆಲೂಯಾ. ಪರಲೋಕದ ದೂತರು ನೋಡತ್ತಾರ ಯೇಸುವಿಗೆ? ನೋಡಲ್ಲ ಹೊಂಟ್ರ. ಅವರು ಶಕ್ತಿಶಾಲಿ. ಆ ದೂತರುಗಳು ಬಂದರೆ ನಾವು ಇಲ್ಲಿ ಬೇವಸ್ ಬೀಳ್ತೇವೆ. ಆ ದೂತರುಗಳು ಆ ಮಾಮೂಲು ಸಾಧಾರಣವಾಗಿ ದೂತರೇ ಇವಾಗೆ ಬಂದರೆ ಅವ್ರಿಗೆ ನೋಡಿ ಅದನ್ನ ಪ್ರಭಾವವನ್ನು ನಾವು ಬೇವಸ್ ಬೀಳ್ತೇವೆ. ಅದಕ್ಕೆ ನೋಡೇ ನಾವು ಬೇವಸ್ ಆಗತ್ತೇವೆ. ಅಂಥ ಪ್ರಭಾವ ಅವ್ರಿಗೆ ಇರ್ತವೆ. ಟ್ಯೂಬ್ಲೈಟ್ ಗತೆ ಮಿಸ್ತಾರೆ ಅವ್ರು. ಆ ದೂತರುಗಳು ಆ ದೂತರುಗಳೇ ದೇವ್ರಿಗೆ ನೋಡೋಕ್ಕಾಗಲ್ಲ ಹೊಂಟದು. ಆ ದೇವ್ರಂಥ ಪ್ರಭಾವ ದೇವ್ರು ನಮಗೆ ಕೊಡ್ಬೇಕು. ದೂತರಂಥ ಪ್ರಭಾವ ಇಲ್ಲ. ದೂತರಿಗೆ ಯಾವುದು ಪ್ರಭಾವ ಶಕ್ತಿಶಾಲಿ ಅದೋ ಅದು ನಮಗೆ ಕೊಡ್ತಿಲ್ಲ ಸ್ವಾಮಿ. ಯೇಸುವೆ ನಮಗೆ ಅವ್ರಿಗೆ ಯಾವುದಾದ್ರು ಪ್ರಭಾವ ಅದನೋ ಆ ಪ್ರಭಾವವೇ ನಮಗೆ ಕೊಡ್ಬೇಕು. ಅದು ನಾವು ಸಂಪಾದಿಸ್ಕೋಬೇಕಂತ. ಯೇಸುವಿಗಿರೋಂಥ ಪ್ರಭಾವ ನೀವು ಸಂಪಾದಿಸ್ಕೋಬೇಕು. ಅದು ಆಶ್ಚರ್ಯ ನಾವು ಇರಬೇಕು ಭೂಮಿ ಮೇಲೆ. ಈ ಲೋಕದನ್ನ ಇನ್ನೂ ಹಣ ಸಂಪಾದಿಸಬೇಕು, ಇನ್ನೂ ಸಂಪಾದಿಸಬೇಕು, ಇನ್ನೂ ಅದು ಮಾಡಬೇಕು, ಇದು ಗಳಿಸ್ಬೇಕು, ಅದು ಗಳಿಸ್ಬೇಕು, ಅದು ಅನ್ಕೋಬೇಡ್ರಿ. ಭಾಳ ಜನರು ಏನಂತಾರ, ಈ ಭೂಮಿಯಲ್ಲಿ ಇರೋಸ್ತಕ ಎಲ್ಲ ಅನುಭವಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಆದರೆ ಪೂರ್ತ ಬಲಹೀನ ಆಗೋದೇವ ಅಂತಂದ್ರೆ ಆಮೇಲೆ ನೋಡ್ರಿ ಎಸ್ಸಮಿಗೆ ಹಲ್ಲು ಪೂರ ಬಿದ್ದು ಹೋಗ್ಬೇಕು, ಕಣ್ಣುಗಳು ಪೂರ ಎಲ್ಲ ಇದಾಗಿ ಹೋಗ್ಬೇಕೇನು, ಪೂರ ದೃಷ್ಟಿ ಮಂದ ಆಗಬೇಕು. ಆಮೇಲೆ ಎಸ್ಸಮಿ ನೋಡ್ಬೇಕು. ಆಮೇಲೆ ನಾವು ದೇವ್ರ ಭಕ್ತಿಯನ್ನು ಭಜನೆ ಮಾಡ್ಬೇಕಾಗ ಆವಾಗ ನಿಮಗೇನು ಪ್ರಭಾವ ಸಂಪಾದಿಸ್ಕೊಳ್ಳೋಕೆ ಸಮಯ ಇರೋದಿಲ್ಲ. ಭೂಮಿ ಮೇಲೆ ನೀವು ಚಿಕ್ಕ ವಯಸ್ಸಿನ ಹಿಡ್ದೇ ದೇವ್ರ ಪ್ರಭಾವದಲ್ಲಿ ನೀವು ಬೆಳೀತಾ ಬರಬೇಕು. ಅದು ದೇವ್ರ ಪ್ರಭಾವದಾಗ ಬೆಳಿಬೇಕಂದ್ರೆ ಹೆಂಗೆ? ದೇವ್ರು ಆಗಿಂದ ಹೇಳಿದ್ರೆ ಪ್ರಭಾವದಾಗ ಬೆಳಿಬೇಕು. ದೇವ್ರ ಮಹಿಮೆ ಅಂಥದ್ದು ಅಂಥ ಮಹಿಮೆ ನಾವು ಧರಿಸ್ಕೋಬೇಕಾದ್ರೆ ಬೆಳಿಬೇಕಲ್ಲತ್ತೀರಿ. ಯಾವ ರೀತಿಯಲ್ಲಿ ಬೆಳಿಬೇಕು? ಪರಲೋಕದ ಸೂರ್ಯನಂತೆ ಇರ್ತೇವೆ ಅಂತ ಹೇಳತ್ತಾರ. ಪರಲೋಕದ ಯೇಸುಸ್ವಾಮಿ ಹೆಂಗದ? ಸೂರ್ಯನಂತೆ ಯಾರ ನಾವು ಹೆಂಗಿರ್ತೇವೆ? ಸೂರ್ಯನಂತೆ. ದೇವದೂತರಿಗಿಂತ ಏನು ಟಾಪ್ ಮಹಿಮೆ ಸ್ಥಾನದ ಮೇಲೆ ನಾವು ಇರ್ತೇವೆ. ಅದು ಆ ಪ್ರಭಾವದಾಗ ಯಾವ ರೀತಿಯಲ್ಲಿ ಬೆಳಿಬೇಕು? ಹಲ್ಲೆಲೂಯಾ. ಆ ಪ್ರಭಾವದಾಗ ಹೆಂಗೆ ಬೆಳಿಬೇಕು? ಅದೇ ದೇವ್ರಿಗೆ ಪ್ರಭಾವದ ಭಾಳ ಉನ್ನತವಾಗಿನ ಪ್ರಭಾವದ, ಅದಕ್ಕೆ ನೋಡೋಕ್ಕಾಗಲ್ಲ, ವರ್ಣಿಸ್ಲಿಕ್ಕಾಗಲ್ಲ. ಅದು ಅಂಥ ಪ್ರಭಾವದ ನಮಗೆ ಬೆಳಿಬೇಕಂತೇಳಿ ಪೌಲ್ ಹೇಳ್ತಾರೆ. ಯಾವ ರೀತಿಯಲ್ಲಿ ಬೆಳಿತೇವೆ ಅದಳ ನೀವು ಹೇಳಿ? ಹ್ಯಾಂಗೆ ಮಾಡಿದ್ರೆ ಅಂಥ ಪ್ರಭಾವದನ್ನ ಬೆಳಿತೇವೆ. ಆ ಪ್ರಭಾವ ತಗೊಂಡು ನಮಗೆ ಆತಕ್ರಿ ನಾವು ಭೂಮಿ ಮೇಲೆ ರೊಕ್ಕ ಹೆಂಗೆ ಸಂಪಾದಿಸಬೇಕು ಅದು ಹೇಳ್ರಿ ನಮಗೆ ಅಂತ ಅಂತೀರಿ. ಹಲ್ಲೆಲೂಯಾ. ಭೂಮಿ ಮೇಲೆ ನಮ್ಮ ಮನೆ ಹೆಂಗೆ ಅಭಿವೃದ್ಧಿ ಆಯ್ತದ ಅದು ಹೇಳ್ರಿ. ನೀವು ನಮ್ಮ ಮನೆ ಮೇಲೆ ಹಂಗೆ ಆಶೀರ್ವಾದ ಬರ್ತಕ್ಕೆ ಅದು ಹೇಳ್ರಿ. ಭೂಮಿ ಮೇಲೆ ಆಶೀರ್ವಾದ ಬರೋದು ಹೇಳ್ಬೇಕಾದ್ರೆ ಪರಲೋಕದ ಏನು ಹೇಳತ್ತೀರಿ ನಮಗೂ ಅಂತೇಳಿ ಸ್ವಲ್ಪ ಜನರಿಗೆ ಅನಿಸ್ಬೋದು. ಸ್ವಲ್ಪ ಜನರಿಗೆ ಅದು ಹೇಳ್ತಾರೆ, ಭೂಮಿ ಮೇಲೆ ಆಶೀರ್ವಾದ ಹೆಂಗೆ ಬರ್ತಾವೆ? ನಮ್ಮ ಮನೆ ಭಾಳ ರೊಕ್ಕಲಿಂದ ತುಂಬೋಗ್ಬೇಕು, ಅಲ್ಮರಿ ರೊಕ್ಕಲಿಂದ ತುಂಬೋಗ್ಬೇಕು, ಬೆಳ್ಳಿ ಬಂಗಾರ ತುಂಬೋಗ್ಬೇಕು, ಕಾರುಗಳು ಬಂಗ್ಲಾಗಳು ನಮಗೆ ಆಗಬೇಕು. ಅದು ವಾಕ್ಯ ಹೇಳ್ರಿ. ಪರಲೋಕದ ನಮಗೆ ಈಗೇನದ ಪರಲೋಕ ಹೋದ್ಮೇಲೆ ನೋಡ್ಕೊಂಬರಿ. ಭೂಮಿ ಮೇಲೆ ಪಲಿಬೇಕು. ನಮಗೆ ಬೆಳ್ಳಿ ಬಂಗಾರ ಹೆಂಗೆ ತುಂಬ್ಕೋಬೇಕು, ಭೂಮಿ ಮೇಲೆ ನಮ್ಮ ಮನೆ ಹೆಂಗೆ ಆಶೀರ್ವಾದ ಹೊಂದಬೇಕು, ಭೂಮಿ ಮೇಲೆ ನಾವು ರೊಕ್ಕದ ಹೆಂಗೆ ಬೆಳಿಬೇಕು ಅದು ನಮಗೆ ಹೇಳ್ರಿ. ಪರಲೋಕದ ಏನು ಹೇಳತ್ತೀರಿ? ಪರಲೋಕದ ಮಹಿಮದ ಏನು ಹೇಳತ್ತೀರಿ ಅಂತ ಸ್ವಲ್ಪ ಜನ ಅನ್ಕೋಬೋದು. ಕರೆಕೆ ಈ ಲೋಕದಲ್ಲಿ ಎಷ್ಟು ಸಂಪಾದಿಸಿದ್ರು ಒಂದಿನ ಬಿಟ್ಟೇ ಹೋಗ್ಬೇಕು. ಹಲ್ಲೆಲೂಯಾ. ಎಷ್ಟು ನೀವು ಸಂಪಾದಿಸಿದ್ರೆ ಅದೆಲ್ಲ ಬಿಟ್ಟು ಹೋಗ್ಬೇಕು. ಸುಮ್ಮನೆ ಇಲ್ಲಿಂದ ಒಂದು ಕಡ್ಡಿ ನೀವು ಒಯ್ಯಲಿರಿ, ಸುಂಜಿನೂ ಒಯ್ಯೋದಿಲ್ಲ. ಇಲ್ಲಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಪರಲೋಕದಾಗ ಯಾವುದು ನೀವು ಸಂಪಾದಿಸ್ಕೋತೀರ ಅಲ್ಲಿ ಹೋಯ್ತಿಕೆ ನಿಮ್ಗೆ ಅದು ದೇವರು ನಿಮಗೆ ಕೊಡ್ತಾರೆ. ಅದು ನಿತ್ಯವೂ ಇರುವಂಥದ್ದು, ನಿತ್ಯ ಪ್ರಭಾವ. ಅದು ನೀವು ಯಾವಾಗಲೂ ಸೂರ್ಯನಂತೆ ಚಕ ನೀವು ಮಿಂಚಂತ ಆ ಸ್ಥಿತಿ ಪರಲೋಕದ ನಿಮಗೆ ದೇವರು ಕೊಡೋರ. ಆ ಪ್ರಭಾವ ಸಲಿಂದ ದೇವರು ನಮಗೆ ಆರಿಸ್ಕೊಂಡ. ಆ ಸಲುವಾಗಿ ಎಲ್ಲಾದರೂ ಹೋಗಿ ನೀವು ಬಿಟ್ಟರು ಯೇಸು ಅವಸರ ಇಲ್ಲ. ನೀವು ಆ ಪ್ರಭಾವ ನಿಮ್ಗೆ ಅವಸರ ಇಲ್ಲ, ಪರಲೋಕದ ಅಂತ ನಿತ್ಯ ಅವಸರ ಇಲ್ಲ. ಹೋಗಿ ನೀವು ಲೋಕದ ಪಾಪನ ಜೀವನ ಮಾಡಿ, ಪಾಪದಾಗ ಇಷ್ಟು ಮಾಡಿರಿ. ನಿಮ್ಮ ಶರೀರ ಇನ್ನೂ ಮಲಿನ ಮಾಡ್ಕೊಡಿ, ಪಾಪ ಮಾಡ್ಕೊರಿ, ಮನುಷ್ಯ ಬಂದ ಜೀವನ ಮಾಡ್ಕೊರಿ. ಈ ಲೋಕ ಸಲಿನ ಆಶೀರ್ವಾದ ಸಲಿನ ದೇವ್ರು ನಮಗೆ ಕರೆದಿಲ್ಲ. ಈ ಲೋಕದ ಆಶೀರ್ವಾದನೂ ಇರ್ತಾವೆ. ಅದಕ್ಕೆ ದೇವರು ನಮಗೆ ನಿತ್ಯ ಪ್ರಭಾವದಲ್ಲಿ ಪ್ರಭಾವಶಾಲಿ ಆಗೋ ಸಲುವಾಗಿ ದೇವ್ರು ನಮಗೆ ಕರೆದಾರ. ಆ ಸಲುವಾಗಿ ನಾವು ಪ್ರಯಾಸ ಪಡಬೇಕು.
ಆ ಸಲುವಾಗಿ ಪ್ರಯಾಸ ಪಡ್ಬೇಕಂದ್ರೆ ಯಾವ ರೀತಿಯಲ್ಲಿ ನಮ್ಮ ಪೌಲ್ ಹೇಳ್ತಾ ಇದ್ದಾರೆ ಒಂದು ವಚನನ ನೋಡ್ರಿ, ಒಂದು ವಚನ ನೋಡ್ರಿ. 2ನೇ ಕೊರಿಂಥಿ ಪತ್ರಿಕಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. 2ನೇ ಕೊರಿಂಥಿ ಪತ್ರಿಕಾ 4ನೇ ಅಧ್ಯಾಯ 4ನೇ ವಚನ ನೋಡ್ರಿ. 2ನೇ ಕೊರಿಂಥಿ ಪತ್ರಿಕಾ 4ನೇ ಅಧ್ಯಾಯ 4ನೇ ವಚನ ನೋಡ್ರಿ. ದೇವರ ಪ್ರತಿರೂಪನಾಗಿರುವ ಕ್ರಿಸ್ತನ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನು ಪ್ರಭಾವವನ್ನು ತೋರಿಸುವ ಪ್ರಭಾವ ಅಂತ ಹೇಳ್ತಾನೆ. ಪ್ರಭಾವವು ತೋರಿಸುವ ಸುವಾರ್ತೆಯ ಪ್ರಕಾಶವು ಸುವಾರ್ತೆ ಪ್ರಕಾಶವು ಅಂತ ಹೇಳ್ತದೆ. ದೇವ್ರು ಹೆಂಗೆ ಹೇಳ್ತಾನೆ ನೋಡಿ ಇಲ್ಲಿ. ದೇವ್ರು ಅದಕ್ಕೆ ಹೋಲಿಸ್ಲತ್ತಾರ. ಇನ್ನೊಂದ್ಸಲ ಹೋದ್ರೆ ಅದೇ ವಚನ ಮತ್ತೊಂದು ಸಾರಿ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವು ತೋರಿಸುವ ಸುವಾರ್ತೆಯ ಪ್ರಕಾಶವು ತೋರಿಸುವ ಸುವಾರ್ಥ ಪ್ರಕಾಶವು ಅಂದ್ರೆ ಇಲ್ಲಿ ವಾಕ್ಯ ಏನು ಹೇಳ್ತ ನೋಡ್ರಿ. ಪೌಲ್ ಹೇಳತ್ತಾರ ದೇವರ ಪ್ರತಿರೂಪವು ಕ್ರಿಸ್ತನ ಪ್ರಭಾವವು ತೋರಿಸುವ ಸುವಾರ್ಥ. ಇನ್ನೊಂದ್ಸಲ ನಾವು ಓದ್ಲತ್ತೇವೆ ನೋಡ್ರಿ. ದೇವರ ಪ್ರತಿರೂಪ ಕ್ರಿಸ್ತನ ಪ್ರಭಾವ ತೋರಿಸುವ ಸುವಾರ್ಥ ಅಂದ್ರೆ ದೇವರ ಪ್ರಭಾವ ದೇವ್ರ ಸ್ವರೂಪ ಎದಕ್ಕೆ ಹೋಲಿಸ್ಲತ್ತಾರ ಪೌಲ್ ಹೋಗಿ? ಸುವಾರ್ಥಕ್ಕೆ ಹೋಲಿಸ್ಲತ್ತಾರ. ಹಲ್ಲೆಲೂಯಾ. ದೇವರ ಪ್ರಭಾವ ದೇವರ ಸ್ವರೂಪ ಸುವಾರ್ಥ ಒಳಗೆ ಅದ. ಅದೇ ಹೇಳತ್ತಾರ ಅಲ್ಲಿ ಪೌಲ್. ದೇವರ ಪ್ರಭಾವ ದೇವರ ಸ್ವರೂಪ, ದೇವರ ಸ್ವರೂಪ ದೇವರ ಪ್ರಭಾವವು ಸುವಾರ್ತೆ, ಈ ಸುವಾರ್ತೆ ಅಂತ ಹೇಳ್ತಾರೆ. ಮತ್ತೊಂದು ಸಲ ಓದತ್ತೆ ನೋಡಿ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವು ತೋರಿಸುವ ಸುವಾರ್ತೆ ಅಂತ. ಸುವಾರ್ತೆ ಅಂದ್ರೆ ಯೇಸು ಸ್ವಾಮಿ ಬಗ್ಗೆ ಹೇಳಂತ ಸುವಾರ್ತೆ ಅಂದ್ರೆ ದೇವರ ವಾಕ್ಯ. ದೇವರ ಪ್ರಭಾವ ಎದರಲ್ಲದಂತ ಈ ಸುವಾರ್ತೆ ಒಳಗದಂತ. ಹಲ್ಲೆಲೂಯಾ. ದೇವರ ಪ್ರಭಾವನ ಸಂಪಾದಿಸ್ಕೋಬೇಕಂದ್ರೆ ಎಲ್ಲಿಗೆ ಬರಬೇಕು? ಈ ವಾಕ್ಯದಲ್ಲಿ ಬರಬೇಕು ನಾವು. ಈ ವಾಕ್ಯ ಒಳಗೆ ದೇವ್ರ ಪ್ರಭಾವ ಹೆಂಗೆ ಸಂಪಾದಿಸ್ಕೋಬೇಕು ಇಲ್ಲಿ ಬರೆಯಲ್ಪಟ್ಟಿಂದದ. ದೇವ್ರ ಶಕ್ತಿ ಹೆಂಗೆ ನಾವು ಸಂಪಾದಿಸ್ಕೋಬೇಕು, ದೇವ್ರಿಗೆ ಯಾವುದಾದ್ರು ಸಾಮರ್ಥ್ಯ ಪ್ರಭಾವ ಅದನೋ ಆ ಪ್ರಭಾವ ಹೆಂಗೆ ಸಂಪಾದಿಸ್ಕೋಬೇಕು ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿಂದದ. ಒಂದ್ಸಲ ಹಾಗೆ 6ನೇ ವಚನ ಹೋದ್ರೇವ ಯಾರಾದರೂ ಓದ್ತೀರಿ. ಯೇಸು ಕ್ರಿಸ್ತನು ಮುಖದಲ್ಲಿ ತೋರುವ ದೇವರ ಪ್ರಭಾವ ಜ್ಞಾನ ಎಂಬ ಪ್ರಕಾಶವು ಅನೇಕರಿಗೆ ಉಂಟಾಗೋದಕ್ಕಾಗಿ ನಮ್ಮ ಹೃದಯದಲ್ಲಿ ಹೊಳೆದನು. ದೇವರ ಪ್ರಭಾವ ಜ್ಞಾನವು ನಮ್ಮ ಹೃದಯದಲ್ಲಿ ಹೊಳೆದನು ಅಂದ್ರೆ ಪೌಲ್ ಹೇಳ್ತಾರ ದೇವರ ಪ್ರಭಾವ ದೇವರ ಸ್ವರೂಪ ಅದು ಜನರಿಗೆ ಕಲಿಸುವಂತೆ ದೇವರು ನಮಗೂ ನಮ್ಮ ಹೃದಯದಲ್ಲಿ ವಾಕ್ಯ ಇಕ್ಕ್ಯಾರ. ಆ ಪ್ರಭಾವ ಅಂತ ವಾಕ್ಯವು ನಮ್ಮ ಹೃದಯದಲ್ಲಿ ಇಕ್ಕ್ಯಾರ ಅಂತ ಹೇಳ್ತಾರೆ ಪೌಲ್. ಹಲ್ಲೆಲೂಯಾ. ಅರ್ಥ ಆಗ್ಲತ್ತರಿ. ಪ್ರಭಾವ ಎದೊಳಗದಲ್ಲತ್ತಾರ ಸುವಾರ್ಥ. ಆ ಸುವಾರ್ಥ ಎಲ್ಲಿಕ್ಕ್ಯಾರಂತ ಪೌಲನ ಹೃದಯ ಒಳಗೆ ಅದ. ಹೆಂಗೆ ಹೇಳತ್ತಾರ ನೋಡ್ರಿ. ಒಂದ್ಸಲ ವಚನ ಓದ್ರಿ ಹೇಳಿ. ತೆಲುಗುದಾಗ ಹೋದ್ರಿ 6ನೇ ವಚನ ಓದ್ರಿ. ತೆಲುಗುದಾಗ ಓದ್ರಿ. ಹಾಂ తన మహిమను గురించిన జ్ఞానమును యేసుక్రీస్తునందు మన హృదయములో మన హృదయములలో ಅದೇ ದೇವರ ಪ್ರಭಾವವು ನಮ್ಮ ಹೃದಯದಲ್ಲಿ ಹೊಳೆದನು ಅಂದ್ರೆ ದೇವರ ಪ್ರಭಾವದಿಂದ ಕುಂದಿದಂಥ ದೇವರ ವಾಕ್ಯ ಅದು ನಮ್ಮ ಹೃದಯದಲ್ಲಿ ಪ್ರಕಾಶವಾಯಿತು ಅಂತ ಹೇಳ್ತಾರೆ. ಪೌಲ್ ಹೇಳ್ತಾರ ದೇವರ ಮಹಿಮೆ ಸಂಪಾದಿಸ್ಕೊಳ್ಳೋಕೆ ಅಂಥ ವಾಕ್ಯ ನಮ್ಮ ಹೃದಯದಲ್ಲಿ ತುಂಬಿಕ್ಯಾರ ಅಂದ್ರೆ ಪೌಲನ ಹೃದಯದಾಗ ಅದು ದೇವರ ವಾಕ್ಯಕ್ಯಾರಂತ. ಅಂಥ ವಾಕ್ಯಗಳು ಪೌಲನ ಹೃದಯ ತುಂಬಿಸಿ ಆ ವಾಕ್ಯಗಳು ಎಲ್ಲ ಜನರಿಗೆ ಖುನ ಮಾಡಬೇಕು, ಎಲ್ಲ ಜನರಿಗೆ ಅದು ಪ್ರಖ್ಯಾತಿ ಹೊಂದಬೇಕಂತೇಳಿ ಅಂಥ ಜೀವಳ ವಾಕ್ಯ ಪೌಲನ ಹೃದಯದಲ್ಲಿ ದೇವರು ಬರ್ದಿಕ್ಯಾರ. ಅದು ಆ ವಾಕ್ಯಕ್ಕೆ ಅಂಥ ಸಾಮರ್ಥ್ಯ ಅಂತಂದ್ರೆ ದೇವರ ಪ್ರಭಾವ ಸಂಪಾದಿಸ್ಕೊಂಬಂಥ ಸಾಮರ್ಥ್ಯ ಆ ವಾಕ್ಯದೊಳಗದ. ಹಲ್ಲೆಲೂಯಾ. ಅದು ಆತ್ಮರೂಪಕವಾಗಿ ಪೌಲನ ಹೃದಯ ಮೇಲೆ ಬರೆಯಲ್ಪಟ್ಟದ. ಹಾಗೆ ಅಲ್ಲಿ ಹೇಳತ್ತಾರೆ ನಮ್ಮ ಅಂತ ಹೇಳ್ತಾರೆ. ಅವರೊಬ್ಬರೇ ಹೇಳತ್ತಿಲ್ಲ, ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟದ ಅಂದ್ರೆ ಈ ವಾಕ್ಯ ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟ ಅದು ದೇವರ ಪ್ರಭಾವಲಿಂದದ ಅಂತ ಹೇಳತ್ತಾರೆ. ಹಲ್ಲೆಲೂಯಾ. ಆ ರೀತಿಯಿಂದ ಹೇಳಿ ಇನ್ನೇನು ಹೇಳ್ತಾರೆ ನೋಡ್ರಿ. ಒಂದ್ಸಲ 3ನೇ ಅಧ್ಯಾಯದಾಗ ಮತ್ತೇನು ಹೇಳ್ತಾರೆ ನೋಡ್ರಿ. 3ನೇ ಅಧ್ಯಾಯದಾಗ ಏನು ಹೇಳ್ತಾರೆ ನೋಡ್ರಿ. ಒಂದ್ಸಲ ವಚನ ನೋಡ್ತೀರಿ. 3ನೇ ಅಧ್ಯಾಯ 7-8 ವಚನ ನೋಡ್ರಿ. 3ನೇ ಅಧ್ಯಾಯ 7-8 ವಚನ ನೋಡ್ರಿ.
ಅದೇ 3ನೇ ಅಧ್ಯಾಯ 2 ಕೊರಿಂಥಿ ಪತ್ರಿಕೆ 3ನೇ ಅಧ್ಯಾಯ 7-8 ವಚನ ನೋಡ್ರಿ. ಮೈಕ್ ತಗೊಂಡು ಓದ್ತೆ ಅಂದ್ರೆ ಓದ್ರಿ. ಕನ್ನಡದಾಗ ಓದಿದ್ರೆ ಸರಿಯಾಗಿ ಅರ್ಥ ಆಯ್ತೈತೆ ಅವ್ರಿಗೆ. ನೆಟ್ದಾಗ ನೋಡೋರಿ ಜರ ಸುಲಭವಾಗಿ ಅವ್ರಿಗೆ ಈಸಿ ಅರ್ಥ ಆಯ್ತೈತಿ. 7-8 ವಚನ ನೋಡ್ರಿ. 7-8 ಅಣ್ಣ. ಹಾಂ ಹೌದ್ರಿ, ಸರಿಯಾಗಿ ಓದ್ಬೇಕು. ನೆಟ್ಟದಾಗ ಹೋಗ್ಲತ್ತದ ಇದು, ಜಾಗ್ರತಾಗಿ ಓದ್ಬೇಕಲ್ಲ. ಹೋದ್ರಿ. ಮರಣ ವಿಧಿಸುವ ನಿಯಮದ ಹ್ಮ್ ಸೇವೆಯ ಕಲ್ಲಿನ ಹಾಂ ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿ ಹ್ಮ್ ಹ್ಮ್ ಆಧಾರಗೊಂಡಿದ್ದರು. ಹ್ಮ್ ಪ್ರಭಾವದಿಂದ ಕೂಡಿದಿಗಿತ್ತು. ಹ್ಮ್ ಆ ಪ್ರಭಾವದಿಂದ ಮೋಶೆಯ ಮುಖಕ್ಕೆ ಹ್ಮ್. ಬಂದ ಪ್ರಕಾಶವು ಹ್ಮ್. ಕುಂದಿ ಹೋಗುವುದಕ್ಕಾಗಿದ್ದರು. ಹಾಂ ಸಾಕು ಇಲ್ಲಿ ನಾವು ನೋಡ್ತೇವೆ. ಕನ್ನಡ ಓದ್ಲಾಕ ನಮ್ಗೆ ಕಷ್ಟನೇ ಅದ. ಕನ್ನಡ ಬೈಬಲ್ ಓದಬೇಕಂದ್ರೆ ಕಷ್ಟ ಅದ, ಅರ್ಥ ಮಾಡ್ಕೋಬೇಕಂದ್ರೆ ಭಾಳ ಕಷ್ಟನೇ ಅದ. ಆದರೆ ಇಲ್ಲಿ ಹಿಂಗೆ ರೀತಿ ಬರೆಯಲ್ಪಟ್ಟಿದೆ ನೋಡಿ. ಮರಣ ವಿಧಿಸುವ ನಿಯಮದ ಸೇವೆ ಕಲ್ಲಿನ ಮೇಲೆ ಲಿಖಿತವಾಗಿತ್ತು, ಅಕ್ಷರದಲ್ಲಿ ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿದಾಗಿತ್ತು. ಆ ಪ್ರಭಾವದಿಂದ ಮೋಶೆ ಮುಖಕ್ಕೆ ಬಂದ ಪ್ರಕಾಶವು ಕುದ್ದಿ ಹೋಗುವಂಥದ್ದಾಗಿದ್ದರೂ ಅದರ ನಿಮಿತ್ತ ಇಸ್ರಾಯೇಲರು ಅವನ ಮುಖವನ್ನು ನೋಡಲಾರದೆ ಇದ್ದರು ಅಂತ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತಂದ್ರೆ, ಮರಣ ವಿಧಿಸುವ ನಿಯಮದ ಸೇವೆ ಕಲ್ಲಿನ ಮೇಲೆ ಲಿಖಿತವಾಗಿತ್ತು ಅಂತ. ಅಂದ್ರೆ ಮರಣ ವಿಧಿಸುವ ಸೇವೆ ಅಂದ್ರೆ ಧರ್ಮಶಾಸ್ತ್ರ ಬಗ್ಗೆ ಮಾತಾಡತ್ತಾರ ಪೌಲ್. ಧರ್ಮಶಾಸ್ತ್ರ ಅಂತಂದ್ರೆ ಮೋಶೆ ಕೊಡಲ್ಪಟ್ಟಿದ್ದಿತ್ತು. ಆ ಧರ್ಮಶಾಸ್ತ್ರ ಏನಂತಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ನೀನು ಹಿಂಗೆ ಶಿಕ್ಷೆ ಅಂತ ಹೇಳ್ತದೆ, ಅದು ಅಷ್ಟೇ. ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂದ್ರೆ, ನೀ ಈ ರೀತಿನ ತಪ್ಪು ಮಾಡಿದ್ರೆ ನಿನಗೆ ಈ ರೀತಿಯ ಶಿಕ್ಷೆ ಬರ್ತದೆ ನೋಡಿ. ಈ ರೀತಿ ನೀ ಹಿಂಗೆ ಕೆಲಸ ಮಾಡಿದೆ ಅಂದ್ರೆ ನಿಮಗೂ ಒಳ್ಳೇದಾಗ್ತದೆ. ಈ ರೀತಿನ ತಪ್ಪು ಮಾಡಿದ್ರೆ ನಿನಗೆ ಶಿಕ್ಷೆ ಮರಣ ಬರ್ತದೆ. ಈ ರೀತಿ ಕೆಲಸ ಮಾಡಿದ್ರೆ ನಿನಗೂ ಒಳ್ಳೇದಾಗ್ತದೆ ಅಂತೇಳಿ ಅಷ್ಟೇ ಹೇಳ್ತದೆ. ಅದು ಧರ್ಮಶಾಸ್ತ್ರ ಅಂತ ಕರೀತಾರೆ. ಒಳ್ಳೇದು ಕೆಲಸ ಮಾಡಿದ್ರೆ ಒಳ್ಳೇದಾಯ್ತು, ತಪ್ಪು ಮಾಡಿದ್ರೆ ನಿಂಗೆ ಶಿಕ್ಷೆ ಆಯ್ತದೆ ಅಂತೇಳಿ ಶಿಕ್ಷೆ ವಿಧಿಸ್ತದೆ. ಅದು ಧರ್ಮಶಾಸ್ತ್ರ ಅಂತೇಳಿ ಕರೀಲತ್ತದ. ಆ ಧರ್ಮಶಾಸ್ತ್ರನೇ ಮೋಶೆ ಹೋಗಿ ಆ ಸಿಯೋನ್ ಪರ್ವತ ಮೇಲಿಂದ ತೊಗೊಂಬಂದ ಧರ್ಮಶಾಸ್ತ್ರ ತೊಗೊಂಬರತ್ರೆ ಮೋಶದ ಮುಖ ಥಳ ಮಿಸ್ಸಿತ್ತಂತ ಹಿಂಗೆ. ಅಲ್ಲೆಲ್ಲವ್ಯಾ ಆ ಧರ್ಮಶಾಸ್ತ್ರ ತಗೊಂಡಿನಾಗೆ ಮೋಶನ ಮುಖ ಹೆಂಗೆ ಮಿಸ್ಸಿತ್ತಂತ, ಚಳ ಮಿಸ್ಸಿತ್ತಂತ ಹಿಂಗೆ. ಮೋಶನ ಮುಖಕ್ಕೆ ಯಾರಿಗೆ ನೋಡೋಕೆ ಆಯ್ತಿದ್ದಿಲ್ಲ ಅಂತ ಅಲ್ಲಿ ಬರೆಯಲ್ಪಟ್ಟಿದ್ದದ. ಒಂದ್ಸಲ ವಚನ ನೋಡ್ರಿ, ಮತ್ತೊಂದು ಸಾರಿ ಓದ್ರಿ. ಅದು 8ನೇ ವಚನ, 7ನೇ ವಚನ ಮತ್ತೊಂದು ಸಲ ಓದ್ರಿ. ಮರಣ ವಿಧಿಸುವ ನಿಯಮದ ಸೇವೆಯ ಕಲ್ಲಿನ ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿಯೂ ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿದಾಗಿತ್ತು. ಪ್ರಭಾವದಿಂದ ಕೂಡಿದಾಗಿತ್ತು. ಪ್ರಭಾವದಿಂದ ಇತ್ತಂತ. ಅದು ಕಲ್ಲಿನ ಮೇಲೆ ಬರೆದಿದ್ರು ಅದು ಬಹಳ ಪ್ರಭಾವದಿಂದ ಇತ್ತು ಅಂತ ಹೇಳ್ತಾರೆ. ಆ ಪ್ರಭಾವದಿಂದ ಮೋಶೆ ಮುಖಕ್ಕೆ ಬಂದ ಪ್ರಕಾಶವು ಕುಂದಿ ಹೋಗುವಂತದಾಗಿದ್ದರೂ ಅದರ ನಿಮಿತ್ತ ಇಸ್ರಾಯೇಲರು ಅವನ ಮುಖವನ್ನು ನೋಡಲಾರದೆ ಇದ್ದರು ಅಂತ ಹೇಳತ್ತಾರ. ಮೋಶೆ ಕೊಡುವಂಥ ಧರ್ಮಶಾಸ್ತ್ರ ಅದು ಕಲ್ಲಿನ ಮೇಲೆ ಬರ್ಕೊಟ್ಟಾರ ದೇವರು. ಹಲ್ಲೆಲೂಯಾ. 10 ಆಜ್ಞೆಗಳು ಬರ್ಕೊಟ್ಟಾರ. ಎದ್ರ ಮೇಲೆ ಬರ್ಕೊಟ್ಟಾರ ದೇವರು? ಒಂದು ದೊಡ್ಡ ಕಲ್ಲಿಗೆ ದೇವ್ರ ಕೈನೇ ಬೆಂಕಿ ಕತೆ ಇರ್ತದೆ. ಅಸಲು ದೇವ್ರು ಬಂದ್ರೆ ಬೆಂಕಿ ಕತೆ ಬರ್ತಾರೆ. ಬೆಂಕಿ ಕತೆ ಬಂದು ಆ ದೊಡ್ಡ ಪರ್ವತದ ಮೇಲೆ ಬಂದು ಒಂದು ಕೈ ಮಾಡಿ ಅದು ದೊಡ್ಡ ಕಲ್ಲುಗಳು ಮಾಡಿ ಕಟ್ ಮಾಡಿ ಆ ಕಲ್ಲು ಮೇಲೆ ದೇವ್ರು 10 ಆಜ್ಞೆಗಳು ಬರ್ಕೊಟ್ಟು ಮೋಶೆ ಕೊಟ್ಟಾರ. ಇವಾಗ ಇಸ್ರಾಯೇಲ್ ಜನಕ್ಕೆ ಕಲಿಸ್ ಆ ಪರ್ವತ ಮೇಲೆ ಇಳಿದು ಹೊಂಟಾರ ಮೋಶೆ. ಕಲ್ಲಿನ ಪಾಟಿಗಳು, ಆ ಕಲ್ಲಿನ ಹಲಿಗಳು ತಗೊಂಡು ಹೊಂಟಾರ. ಅದ್ರ ಮೇಲೆ 10 ಆಜ್ಞೆಗಳು ಬರೆಯಲ್ಪಟ್ಟಿದ್ದವ. ದೇವ್ರವ್ರಿಗೆ ಇನ್ನೂ ಅನೇಕ ಉಪದೇಶ ಮಾಡ್ಯಾರ. ಅವ್ರಿಗೆ 40 ದಿವಸ ಇಟ್ಕೊಂಡಾರ ದೇವ್ರವ್ರಿಗೆ. 40 ರಾತ್ರಿ ಹಗಲು ಅಲ್ಲಿ ಉಳ್ಕೊಂಡು ದೇವ್ರ ಮುಖಾಮುಖಿಯಾಗಿ ಮಾತಾಡಿ ಅವ್ರ ಹೃದಯದ ದೇವ್ರ ಧರ್ಮಶಾಸ್ತ್ರ 5 ಗ್ರಂಥಗಳು ಅವ್ರ ಹೃದಯದ ಪ್ರಿಂಟ್ ಮಾಡಾಕ್ಯಾರ ದೇವ್ರು. ಅವ್ರ ಹೃದಯದಾಗ ಅವ್ರಿಗೆ ದೇವ್ರು ಹೇಳಕ್ಯಾರ. ಆದ್ರೆ ಅವ್ರ ಆಜ್ಞೆಗಳು ಅದ್ರ ಮೇಲೆ ಕೊಟ್ಟರಂದ್ರೆ ಕಲ್ಲಿನ ಮೇಲೆ ಬರ್ಕೊಟ್ಟಾರ. ದೇವ್ರ ಹಸ್ತ ಬೆಂಕಿ ಗತೆ ಬರ್ದು ಕಲ್ಲಿನ ಮೇಲೆ ಬರ್ಕೊಟ್ಟಾರ. ಆ ಕಲ್ಲಿನ ಮೇಲೆ ತಗೊಂಡಂಥ ವಾಕ್ಯಗಳೇ ಅದು ಧರ್ಮಶಾಸ್ತ್ರ ತಗೊಂಡು ಹೊಂಟ್ರ. ಅವರು ತಗೊಂಡು ಹೊಂಟ್ರ. ಆ ಧರ್ಮಶಾಸ್ತ್ರ ತಗೊಂಡ್ರೆ ಅವ್ರ ಮುಖ ಪ್ರಕಾಶಿಸ್ತಿತ್ತು. ಮೋಶದ ಮುಖ ಥಳ ಮಿಂಚಲತ್ತಂಥದ್ದು. ಆ ಧರ್ಮಶಾಸ್ತ್ರನೇ ತಗೊಂಡ್ರೆ ಅವ್ರು ಥಳ ಮಿಂಚಲತ್ತದದು. ಆ ಧರ್ಮಶಾಸ್ತ್ರ ತಂದು ಜನರಿಗೆ ಹೇಳ್ಬೇಕಂದ್ರೆ ಜನರು ಯಾರೂ ಆತ ಮುಖ ನೋಡೋಕ್ಕಾಗಲ್ಲ. ಎಲ್ಲರೂ ಆ ಮೋಶಗೆ ನಾವು ನೋಡೋಕ್ಕಾಗಲ್ಲ. ನಾವು ದೂರ ನಿಂತಿರ್ತೇವೆ ಅಲ್ಲತ್ತಾವ. ಅರೋನವ್ರು ಭೀ ದೂರ ನಿಂದಿರ್ತೇವೆ ಅಲ್ಲತ್ತಾನ. ದೂರೇ ನಿಂತು ಮಾತಾಡ್ರಿ, ನಾವು ನಿಮ್ಮ ಮುಖ ನೋಡೋಕ್ಕಾಗಂಟು, ನಿಮ್ಮ ಮಾತು ಕೇಳೋಕ್ಕಾಗಂಟು, ಸ್ವಲ್ಪ ದೂರ ಯಾಕೋ ನಿಮ್ಮ ಬಲಿಗೆ ಬರ್ಲಿಕ್ಕೆ ನಮ್ಮ ಅಂಜಿಕೆ ಆಗಲತ್ತ ಅಂತೇಳಿ ಇಸ್ರಾಯೇಲ್ ಜನರು ಅಂದಾರ ಆಗಿನ ಕಾಲದಾಗ. ಆ ಧರ್ಮಶಾಸ್ತ್ರ ತಗೊಂಡು ಹೊಂಟ್ರೆ ಅದಕ್ಕೆ
ಅಷ್ಟು ಪ್ರಭಾವಲಿಂದ ತುಂಬಿಗ್ಯದ ಅವ್ರ ಮುಖ. ಅದು ಧರ್ಮಶಾಸ್ತ್ರ ಯಾರು ಬರ್ದಾರಂತ? ದೇವದೂತರು ಅದು ಬರಣಿಗೆ ಪರಲೋಕದಾಗ ತಂದೆಯಾದ ಅದಕ್ಕೆ ಆಲೋಚನೆಕರ್ತ ಯೇಸುಸ್ವಾಮಿಯರ ಕರ್ಗೆ 24 ಹಿರಿಯರು ಆ ಧರ್ಮಶಾಸ್ತ್ರ ಅದು ಬರೆಯಲ್ಪಟ್ಟಿನ. ವಿಧಾನಸಭಾದಾಗ ಹೆಂಗದ್ರ ಬಾಬಾ ಅಂಬೇಡ್ಕರ್ ಹೆಂಗದ್ರ ನಮ್ಮ ದೇಶದ ವಿಧಾನಸಭಾ ಬರ್ದರು, ಹಂಗೆ ಪರಲೋಕದಾಗ 24 ಹಿರಿಯರು ಆ ಧರ್ಮಶಾಸ್ತ್ರ ಬರ್ದಿನ ಲೇಖಿಕರು ಅವರು. ಧರ್ಮಶಾಸ್ತ್ರ ಅಂದ್ರೆ ಹೆಂಗಿರ್ಬೇಕು ಭೂಮಿ ಮೇಲೆ, ಈ ಭೂಮಿ ಮೇಲೆ ಇವ್ರು ಹೆಂಗಿರ್ಬೇಕು, ಭೂಮಿ ಮೇಲೆ ಇವ್ರು ಹೆಂಗಿರ್ಬೇಕು, ಹೆಂಗೆ ಹೋಮಗಳು ಮಾಡ್ಬೇಕು, ಹೆಂಗೆ ದೇವ್ರ ಪಾಪಗಳ ಪರಿಹಾರ ಆಯ್ತಾವ, ಹಂಗೆ ಧರ್ಮಶಾಸ್ತ್ರ ಲೇಖಕರು ಯಾರು ಅಂತಂದ್ರೆ 24 ಮಂದಿ ಹಿರಿಯರು ಅದು ಪರಲೋಕದಾಗ ಬರೆದಂಥ ಧರ್ಮಶಾಸ್ತ್ರ. ಅದು ದೇವದೂತರ್ಲಿಂದ ನೇಮಕವಾಗ್ಯದ. ಹಂಗೆ ಆ ದೇವದೂತರುಗಳು ಬೇರೆ ಬೇರೆ ಗ್ರಹದವರಿಗೆ, ಬೇರೆ ಬೇರೆ ಮನುಷ್ಯರುಗಳಿಗೆ ಬೇರೆ ಬೇರೆ ಧರ್ಮಶಾಸ್ತ್ರಗಳು ಅವ್ರಿಗೆ ಕೊಟ್ಟಾರ. ಅದೇ ಧರ್ಮಶಾಸ್ತ್ರ ನಮಗೂ ಕೊಟ್ಟಾರ. ಅದು ದೇವದೂತರ್ಲಿಂದ ಬರೆಯಲ್ಪಟ್ಟೆ ಅಂತ ಧರ್ಮಶಾಸ್ತ್ರ. ಅದು ಕಲ್ಲಿನ ಮ್ಯಾಲೆ ಬರೆಯಲ್ಪಟ್ಟೆ ಅಂತದ್ದು ಅಂತೇಳಿ ವಾಕ್ಯ ಹೇಳತ್ತದು. ಆ ಧರ್ಮಶಾಸ್ತ್ರ ಸಾಧಾರಣ ದೂತರುಗಳು ಬರ್ಕೊಟ್ಟಿನ ಧರ್ಮಶಾಸ್ತ್ರನೇ ತಗೊಂಡು ಹೊಂಟಿನಾಗ, ಕಲ್ಲಿನ ಮೇಲೆ ಬರೆಯಲ್ಪಟ್ಟೆ ಅಂತ ಆ ಧರ್ಮಶಾಸ್ತ್ರ ತಗೊಂಡು ಹೊಂಟಿನಾಗ ಮೋಶನ ಮುಖ ಹೆಂಗಿತ್ತು? ಚಳ ಮಿಂಚಲತ್ತದ. ಅದು ಮತ್ತು ಪೂರ್ತಿ ಮಿಂಚೋದಿಲ್ಲ, ಸ್ವಲ್ಪ ಅವ್ರ ವಾಕ್ಯ ಹೇಳೋ ಸಗನೇ ಮಿಂಚ್ತದೆ. ಆಮೇಲೆ ಸ್ವಲ್ಪ ಅದು ಡಿಮ್ ಆಗೋಯ್ತದೆ, ಸ್ವಲ್ಪ ಮುಖ ಕಾಂತಿ ಅದು ಮತ್ತೆ ಕುದ್ದು ಹೋಗ್ತದ. ಆ ಮುಖ ಕಾಂತಿ ಮತ್ತೆ ಕಳೆದು ಹೋಯ್ತಂತ. ಕಳೆದು ಹೋಗ್ಲತ್ತನ ಮತ್ತೆ ಮೋಶ ಏನು ಮಾಡ್ತಾರೆ, ಹಳ್ಳ ಮತ್ತೆ ಪತ್ರಿಷೆ ಓಡಾಡ್ದಾಗ ಹೋಯ್ತಾರೆ. ಆಮೇಲೆ ಮತ್ತೆ ದೇವ್ರ ಜೊತೆ ಮಾತಾಡ್ತಾರೆ, ಮತ್ತೆ ಅದು ಪ್ರಭಾವಗಳು ತುಂಬ್ಕೋತಾರೆ, ಮತ್ತೆ ಬರ್ತಾರೆ, ಮತ್ತೆ ವಾಕ್ಯ ಹೇಳ್ತಾರೆ, ಮತ್ತೆ ಅದು ಕುದ್ದು ಹೋಗ್ತದೆ. ಮತ್ತೆ ಅದು ಮಿಂಚಂತ ಪ್ರಭಾವ ನಿಂತು ಹೋಗ್ತದೆ. ಆ ನಿಂತು ಹೋಗೋವಂಥದಕ್ಕೆ ಇಸ್ರಾಯೇಲ್ ಜನ ನೋಡೋಕ್ಕಾಗಿಲ್ಲ. ಆ ಧರ್ಮಶಾಸ್ತ್ರ ಕಲ್ಲಿನ ಮೇಲೆ ಬರೆಯಲ್ಪಟ್ಟಿದಂಥದ್ದೇ ಅದು ನಮಗೆ ಕೊಟ್ಟಿದ್ದ ಪರಿಶುದ್ಧ ಆತ್ಮನಿಂದು ಜೀವಳ ಆ ಆತ್ಮಲ್ಲಿ ತುಂಬಿಸಲ್ಪಟ್ಟದ ಅಂತೇಳಿ ಪೌಲ್ ಹೇಳ್ತಾರೆ. ಒಂದ್ಸಲ ಕೆಳಗಿನ ವಚನ ನೋಡಿ, 9ನೇ ವಚನ ನೋಡಿ ಏನು ಹೇಳ್ತಾರೆ ಅಲ್ಲಿ. 8ನೇ ವಚನ ನೋಡಿ ಅಲ್ಲಿಂದ ಹೇಳ್ತಾರೆ ಅವ್ರು. ದೇವರಾತ್ಮ ಸಂಬಂಧವಾದ ಸೇವೆಯು ಎಷ್ಟೋ ಹೆಚ್ಚಾಗಿ ಹೆಚ್ಚಾಗಿ ಪ್ರಭಾವಳದಾಗಿರಬೇಕು. ಅಪರಾಧ ನಿರ್ಣಯಕ್ಕೆ ಸಾಧಕನಾಗಿರುವ ಸೇವೆಯ ಪ್ರಭಾವದಿಂದಲಾಗಿ ನೀತಿಗೆ ಸಾಧಕನಾಗಿರುವ ಸೇವೆಯು ಎಷ್ಟೋ ಅಧಿಕವಾದ ಪ್ರಭಾವವಾಗಿರಬೇಕು. ಅಧಿಕವಾದ ಪ್ರಭಾವವುಳ್ಳವದು ಬಂದರಿಂದ ಮೊದಲಿದ್ದ ಪ್ರಭಾವವು ಅದರ ಬಳಿಯಲ್ಲಿ ಪ್ರಭಾವಿಲ್ಲದಾಯಿತು, ಇಲ್ಲದಂತಾಯ್ತು. ಮೊದಲಿದ್ದ ಪ್ರಭಾವ ಮೋಕ್ಷ ಮೇಲಿದ್ದ ಪ್ರಭಾವ ಆಮೇಲೆ ಅಧಿಕವಾಗಿನ ಪ್ರಭಾವ ಬಂದ ಮೇಲೆ ಅದು ಇಲ್ಲದಂತಾಯ್ತು ಅಂತ ಹೇಳ್ತಾರೆ. ಇದಲ್ಲದೆ ಹೋಗುವಂಥದ್ದು ಪ್ರಭಾವವಾಗಿದ್ದರೆ ಶಾಶ್ವತವಾಗಿರುವಂಥದ್ದು ಬಹು ಹೆಚ್ಚಾಗಿ ಪ್ರಭಾವವುಳ್ಳದಾಗಿರ್ಬೇಕೆಂಬುದೇ ಅಂತ ಹೇಳ್ತಾರೆ. ಅಂದ್ರೆ ಪೌಲು ಮೋಶ ಕೊಡುವಂಥ ಧರ್ಮಶಾಸ್ತ್ರ ಅದು ಒಂದಿನ ಗತಿಸೋಯ್ತದೆ. ಕರ್ಗೆ ಪೌಲು ಕೊಡೋಂಥದ್ದು ವಾಕ್ಯಗಳು, ಇದು ಜೀವಳ ವಾಕ್ಯ, ಅದು ಗತಿಸೋಗಂಥದ್ದಲ್ಲ, ಅದು ಶಾಶ್ವತವಾಗಿರೋಂಥ ವಾಕ್ಯ. ಅದರಿಂದ ಪ್ರಭಾವ ಶಾಶ್ವತವಾಗಿರ್ತದೆ. ಆದ್ರೆ ನಮ್ಮ ಮೇಲೆ ಈ ವಾಕ್ಯಗಳನ್ನ ಧರಿಸ್ಕೊಳ್ಳೋದಂದ್ರೆ ನಮ್ಮ ಮೇಲೆ ಯಾವ ಮುಖಕಾಂತಿ ಬೆಳಗಿಸ್ತಾ ಇಲ್ಲ. ಕರ್ಗೆ ಮೋಶಗೆ ಬೆಳಗಿಸ್ಯದ. ಮೋಶದ ಮ್ಯಾಲೆ ಕೇವಲ ಅದು ಮ್ಯಾಗ್ ಮಾತ್ರ ಬೆಳಗಿಸ್ಯದ. ಆದರೆ ಇವಾಗ ಕೊಡೋಂಥ ವಾಕ್ಯವು ನಮ್ಮ ಹೃದಯದಲ್ಲಿ ಅದು ಅಂತರ್ಭಾಗದಲ್ಲಿ ಅದು ಪ್ರಿಂಟ್ ಮಾಡ್ತದೆ. ನಮ್ಮ ಹೃದಯ ಮೇಲೆ ಬರೀಲತ್ತಾರ ದೇವ್ರು. ಪೌಲ್ ಹೇಳಾರ, ದೇವ್ರು ನಮಗೆ ಕೊಟ್ಟಂಥ ವಾಕ್ಯ ಸುವಾರ್ಥ ಎಲ್ಲಿ ಬರ್ದಾರ ಅಂತ ಹೇಳತ್ತಾರ ಪೌಲು 4ನೇ ವಚನದಾಗ. 4ನೇ ವಚನ ಹೇಳ್ತಾರ, ದೇವ್ರ ಜ್ಞಾನವು, ದೇವ್ರ ಪ್ರಭಾವವು, ಆ ಸುವಾರ್ತೆ ವಾಕ್ಯವು ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿಂದದ. ಮೋಶ ಕೊಡಲ್ಪಟ್ಟಿದ್ದಾಗ ಹೃದಯದಲ್ಲಿ ಬರೆಯಲ್ಪಟ್ಟಿಂದಿತ್ತ ಕಲ್ಲಿನ ಮ್ಯಾಲ. ಪೌಲು ಕೊಡಲ್ಪಟ್ಟಿದ್ದಾಗ ಎಲ್ಲಿತ್ತು? ಹೃದಯ ಮ್ಯಾಲ, ಹೃದಯ ಒಳಗೆ. ಸೊ ಪೌಲು ಕೊಟ್ಟಿದ್ದು ಸಾಧಾರಣವಾಗಿ ಅಂತಲ್ಲ, ಮೋಶ ಕೊಟ್ಟಿದ್ದು ಸಾಧಾರಣವಾಗಿ, ಪೌಲು ಕೊಟ್ಟಿದ್ದು ಶಾಶ್ವತವಾಗಿ. ಪೌಲು ಕೊಟ್ಟಂಥ ವಾಕ್ಯವು ಮನುಷ್ಯರಿಗೆ ನೀತಿವಂತಾಗಿ ಮಾರ್ಪಡಿಸ್ತದೆ ಅಂತ ಹೇಳ್ತದೆ. ಒಂದ್ಸಲ 10ನೇ ವಚನ ನೋಡ್ರಿ. ಅಧಿಕವಾದ ಪ್ರಭಾವವುಳ್ಳವದು ಬಂದದರಿಂದ ಮೊದಲಿದ್ದ ಪ್ರಭಾವವು ಅದರ ಬಳಿಯಲ್ಲಿ ಪ್ರಭಾವವಿಲ್ಲದಾಯಿತು. ಇಲ್ಲದೆ ಹೋಗುವಂಥದ್ದು ಪ್ರಭಾವವುಳ್ಳವಾಗಿದ್ದರೆ ಶಾಶ್ವತವಾಗಿರುವಂಥದ್ದು ಬಹು ಹೆಚ್ಚಾಗಿ ಪ್ರಭಾವವುಳ್ಳವಾಗಿ ಇರಬೇಕಲ್ಲವೇ? ಓದ್ರಿ. ಆದುದರಿಂದ ನಾವು ಇಂಥ ಭರೋಸೆಯುಳ್ಳವಾಗಿದ್ದ ಧಾರಾಳವಾಗಿ ಮಾಡುತ್ತೇವೆ. ನಾವು ಮೋಶೆಯಂತೆ ಮಾಡುವುದಿಲ್ಲ. ಗತಿಸಿ ಹೋಗುವಂಥದ್ದನ್ನು ಅತ್ಯವನ್ನು ಇಸ್ರಾಯೇಲರು ಕಾಣಿಸಿತ್ತು ನೋಡಲಾರಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದರು. ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನವರೆಗೂ ಹಳೆಯ ಒಡಂಬಡಿಕೆಯ
ಪರಿಣಯವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುವಂಥದ್ದು ಅವರಿಗೆ ಪ್ರಕಟವಾದಾಗ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಟ್ಟಿದೆ. ಸಾಕು. ಅಲ್ಲದ್ರಿ ಮೋಶೆ ಹೇಳ್ತಾರ ಅಂದ್ರೆ ಅವ್ರಿಗೆ ಬಂದಂಥ ಧರ್ಮಶಾಸ್ತ್ರವು ಅದು ಪ್ರಭಾವದಿಂದ ಇತ್ತು, ಆದ್ರೆ ಅದೇ ಅವ್ರಿಗೆ ಕೇಳೋಕ್ಕಾಗಿಲ್ಲ. ಅದು ಕೇಳತ್ತಿನಾಗ ಮುಸುಕು ಹಾಕೊಂಡು ಮೋಶೆ ಮಾತಾಡ್ಯಾರ, ಅಂದ್ರೆ ಮುಸುಕು ಹಾಕೊಂಡೇ ಮಾತಾಡ್ತಾ ಇದ್ದಾರೆ. ಮೋಶೆ ಆ ಮುಸುಕು ಅದು ಯಾವಾಗಾದ್ರೆ ಇಸ್ರೇಲ್ ಜನರ ಧರ್ಮಶಾಸ್ತ್ರ ಕೇಳ್ತಾರೋ ಅವ್ರ ಹೃದಯ ಮೇಲೆ ಭೀ ಒಂದು ಮುಸುಕು ಇದ್ದು, ಅವ್ರನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ದೇವ್ರ ಪ್ರಭಾವ ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ದೇವ್ರ ಶಕ್ತಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಯಾವಾಗಾದ್ರೂ ಧರ್ಮಶಾಸ್ತ್ರ ಓದ್ತಾ ಇರ್ತಾರೆ, ಇನ್ನೂ ಇಸ್ರೇಲ್ ಜನರು ಅವ್ರ ಹೃದಯ ಮೇಲೆ ಇನ್ನೊಂದು ಮುಸುಕು ಅದ ಅಳತ್ತಾರೆ. ಆದ್ರೆ ಈಗ ನಮಗೆ ಕೊಡಲ್ಪಟ್ಟಂಥ ಇದು ನೀತಿ ಅಂತ ಹೇಳ್ತದೆ. ನೀತಿ ಶುದ್ಧೀಕರಣವಾಗಿಂದ ನಮಗೆ ವಾಕ್ಯ ಕೊಡಲ್ಪಟ್ಟಿದ್ದದ ಇದು ಅಧಿಕವಾಗಿನ ಪ್ರಭಾವ. ಧರ್ಮಶಾಸ್ತ್ರ ಏನು ವಿಧಿಸ್ತದ? ಅದು ಮರಣ ವಿಧಿಸಂತ ಅದು ಶಾಸ್ತ್ರ. ಧರ್ಮಶಾಸ್ತ್ರ ಏನು ಮಾಡೋದು? ಮರಣ ವಿಧಿಸ್ತದೆ, ಅದು ಶಿಕ್ಷೆ ವಿಧಿಸ್ತದೆ. ಈ ತಪ್ಪು ಮಾಡಿದ್ರೆ ಹಿಂಗೆ ಶಿಕ್ಷೆ, ಈ ರೀತಿ ಮಾಡಿದ್ರೆ ಮರಣಿಸ್ತಿ ಅಂತೇಳಿ ಶಿಕ್ಷೆ ವಿಧಿಸ್ತದೆ. ಇದು ಬಂದು ಸುವಾರ್ತೆ ಏನು ನಮಗೆ ನೀತಿವಂತಾಗಿ ಮಾರ್ಪಡಿಸ್ತದೆ. ಹಲ್ಲೆಲೂಯಾ. ಈ ಸುವಾರ್ತೆ ಏನು ಮಾಡ್ತದೆ? ನಮಗೆ ನೀತಿವಂತರಾಗಿ ಮಾರ್ಪಡಿಸ್ತದೆ. ಇನ್ನೊಂದ್ಸಲ ವಾಕ್ಯ ಏನು ಹೇಳತ್ತದ? ದೇವ್ರ ವಾಕ್ಯ ಯಾರಿಗೆ ಬರುವುದೋ ಅವ್ರು ಏನಾಗ್ತಾರ? ದೇವರಾಗಿ ಹೋಯ್ತಾರ ಅಂತ ಹೇಳತ್ತದ. ಎಲ್ಲಿ? ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನ ನೋಡ್ರಿ ಏನು ಹೇಳತ್ತದ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನ ನೋಡ್ರಿ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು, ದೇವರ ವಾಕ್ಯವು ಹೊಂದಿದವನು ದೇವರುಗಳೆಂದು ಆತನ ಹೇಳಿರುವಲ್ಲಿ ತಂದೆಯ ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ದೇವರ ವಾಕ್ಯ ಯಾರಾದ್ರೂ ಧರಿಸ್ಕೋತೋ ಅವ್ರು ಏನಾಗೋಯ್ತವಂತ? ಹಲ್ಲೆಲೂಯಾ. ನಿದ್ದೆ ಹೋಗೋರು ಒಂದ್ಸಲ ಹಲ್ಲೆಲೂಯಾ ಅನ್ರಿ. ಹಲ್ಲೆಲೂಯಾ. ದೇವರ ವಾಕ್ಯ ಯಾರಿಗೆ ಬರ್ತದೋ ಅವ್ರು ಏನಾಗ್ತಾರಂತ? ದೇವರಾಗೋಯ್ತಾರಂತ. ಹಲ್ಲೆಲೂಯಾ. ಈಗಿದ್ದಿನ ದೇವರ ವಾಕ್ಯವು ದೇವ್ರ ಗತೆ ಮಾಡತ್ತದಂತ. ಈ ವಾಕ್ಯನೇ ನಮಗೆ ದೇವರಾಗಿ ಮಾರ್ಪಡಿಸಕ್ಲತ್ತದ. ಹಲ್ಲೆಲೂಯಾ. ಆಗಿದ್ದಿನ ವಾಕ್ಯ ಏನಿತ್ತು? ಧರ್ಮಶಾಸ್ತ್ರ ಏನಿತ್ತು? ಅದು ಮರಣ ವಿಧಿಸಂಥದ್ದು. ಈಗಿದ್ದಿನ ವಾಕ್ಯವು ಹೆಂಗೆ ಹೇಳತ್ತದ? ಈ ಪ್ರಭಾವದಿಂದ ಆಗಿದೆ, ನೀತಿಗೆ ಸಾಧನವಾಗಿದೆ ಅಂತೇಳಿ ಇಲ್ಲಿನೂ ಹೇಳತ್ತದ. ಈಗಿದ್ದಿನ ವಾಕ್ಯ ಅದು ನೀತಿಗೆ ಸಾಧನ ಅದ. ಈ ವಾಕ್ಯ ಯಾಗದ ನಾವು ಭುಜಿಸ್ತೇವೋ, ವಾಕ್ಯ ಯಾಗದ ನಾವು ಹೃದಯ ಇಟ್ಕೋತೇವೋ ಅದನ್ನು ನೀತಿಯಾಗಿ ಮಾರ್ಪಡಿಸ್ತವೆ, ನೀತಿವಂತರಾಗಿ ಮಾರ್ಪಡಿಸ್ತದೆ. ನೀತಿವಂತರ ಮಾರ್ಪಡಿಸೋದಿಲ್ಲ, ನಮಗೊಂದು ಟೈಪ್ ಆಫ್ ದೇವ್ರ ಗತೆ ಮಾರ್ಪಡಿಸಾಗ್ತದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯ ನಮ್ಗೆ ಹೆಂಗೆ ಮಾಡಾಗ್ತದಂತ? ಈ ವಾಕ್ಯ ಕೇಳೋದು, ವಾಕ್ಯ ಓದೋದು, ವಾಕ್ಯ ಕೇಳ್ತಾ ಇದ್ರೆ ನಮ್ಗೆ ಹೆಂಗೆ ಮಾಡಾಗ್ತದಂತ? ಇದು ನಿಮಗೆ ನೀತಿವಂತರಾಗಿ ಮಾರ್ಪಡಿಸಾಗ್ತದೆ. ನೀತಿವಂತರಾಗಿ ಅಲ್ಲ, ನಿಮ್ಗೊಂದು ಟೈಪ್ ಆಫ್ ಯೇಸುವಿಗತೆ, ಸಣ್ಣ ಯೇಸುವಿಗತೆ ತಯಾರು ಮಾಡಾಗ್ತದಂತ ವಾಕ್ಯ. ಆ ವಾಕ್ಯನೇ ಯೇಸುವಿಗತೆ ಮಾರ್ಪಡಿಸೋದಲ್ಲ, ಯೇಸುವಿನ ಸ್ವಭಾವದಲ್ಲಿ ಸಹ ನಮಗೂ ಸಿದ್ಧಪಡಿಸ್ತದೆ. ಯೇಸುವಿನ ಸ್ವಭಾವದಾಗ ಹೆಂಗೆ ನಮಗೂ ತಯಾರು ಮಾಡ್ತದದು? ಯೇಸುವಿನ ಪ್ರಭಾವದಾಗ ಹೆಂಗೆ ಅದು ನಮಗೆ ನಡ್ಸ್ಕೊಂಡು ಹೋಗ್ತದ? ಇನ್ನೊಂದು ವಚನ ಓದ್ರಿ, ಇದು ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದು ನಂಗೆ ಅನಿಸ್ಲತ್ತದ. ಒಂದ್ಸಲ ಒಂದು ವಚನ ನೋಡ್ರಿ. 2ನೇ ಪೇತೃ ಪತ್ರಿಕಾ 1ನೇ ಅಧ್ಯಾಯ 5ನೇ ವಚನ ನೋಡ್ರಿ. 2ನೇ ಪೇತೃ ಪತ್ರಿಕಾ 1ನೇ ಅಧ್ಯಾಯ 5ನೇ ವಚನ ನೋಡ್ರಿ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ಜ್ಞಾನವನ್ನು, ತಾಳ್ಮೆಗೆ ತಾಳ್ಮೆಯು, ಭಕ್ತಿಯನ್ನು ಭಕ್ತಿಗೆ. 4ನೇ ವಚನ ಹೋದ್ರೆ, ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು, ಲೋಕದೊಳಗಿದ್ದ ದುರಾಶೆಯಿಂದ ಬಹಳ ದುರಾಶೆಗಳು ಇರ್ತವೆ, ಇದಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಾದ, ಇಲ್ಲಿ ದೇವರು ಹಂಗೆ ಹೇಳತ್ತಾರ ನೋಡಿ, ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದಲೂ ಅಂತ ಹೇಳತ್ತ. ದೇವರ ಪ್ರಭಾವ ಗುಣಾತಿಶಯಗಳಿಂದಲೂ ಅಮೂಲ್ಯವಾಗಿರುವ ಉತ್ತರ ಸ್ಪಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ದೇವರು ಇಲ್ಲಿ ಹೇಳತದ, ದೇವರು ತನ್ನ ಪ್ರಭಾವ ಗುಣಾತಿಶಯ, ದೇವರ ಪ್ರಭಾವವು ಗುಣಾತಿಶಯಗಳನ್ನು ಸಹ ನಮ್ಮ ಉತ್ಪತ್ತಿ ಮಾಡ್ಬೇಕಂತೇಳಿ
ದೇವರ ಅದು ಹೆಂಗೆ ನಮ್ಮೊಳಗೆ ಉತ್ಪತ್ತಿ ಆಯ್ತು ಅಂದ್ರೆ ದೇವ್ರ ಪ್ರಭಾವ ಅಂದ್ರೆ ದೇವ್ರ ಗುಣಲಕ್ಷಣಗಳೇ ಆ ನಮ್ಮೊಳಗೆ ಬರಬೇಕು. ದೇವ್ರ ಗುಣಲಕ್ಷಣಗಳು ಆ ಪ್ರಭಾವದಿಂದ ಕುಂತಿಂದಿರ್ತದೆ. ಆ ಪ್ರಭಾವ ನಮ್ಮೊಳಗೆ ಹೆಂಗೆ ಸೇರ್ತಂದ್ರೆ ಅಲ್ಲಿ ಹೇಳತ್ತಾರೆ ಪೇತರು, ಇವು ಗುಣಲಕ್ಷಣಗಳು ನಾವು ತಂದ್ಕೊಂಡೇವು ಅನ್ಕೊಳ್ರಿ, ದೇವ್ರ ಪ್ರಭಾವ ನಮ್ಮ ಮೇಲೆ ಬರ್ತದೆ. ಗುಣಲಕ್ಷಣಗಳು ಇವು ನಮಗಿರ್ಬೇಕಂತ ಹೇಳ್ತಾರೆ. ಏನು ಗುಣಲಕ್ಷಣಗಳು ಅಂದ್ರೆ ಕೆಳಗಿನ ವಚನ ಬರೆಯಲ್ಪಟ್ಟಿಂದ ಆಮೇಲೆ ನೀವು ಮನೆಗೆ ಹೋಗಿ ಓದಿಕೊಡ್ರಿ. ಆ ಗುಣಲಕ್ಷಣ ಯಾಗದನ್ನು ಧರಿಸ್ಕೋತೇವೋ ಆ ಗುಣಲಕ್ಷಣ ಬರ್ತಾವ, ಆಮೇಲೆ ಆ ದೇವರಿಗಿದ್ದ ಪ್ರಭಾವವು ನಮಗೆ ಬರ್ತದೆ. ಈ ವಾಕ್ಯದ ಬರೆಯಲ್ಪಟ್ಟಿದ್ದ ಈ ವಾಕ್ಯ ಯಾರಾದರೂ ನಮ್ಮ ಹೃದಯದಲ್ಲಿ ಇಟ್ಕೋತಾರೋ ಅವ್ರಿಗೊಂದು ದೇವ್ರ ಗತೆ ಮಾಡಾಕ್ತದೆ ಅಂತ ಹೇಳ್ತದೆ. ದೇವರ ವಾಕ್ಯ ಯಾರಿಗೆ ಬರೋದೋ ಅವ್ರ ದೇವರುಗಳು. ದೇವರ ಗುಣಲಕ್ಷಣ ಯಾರದು ಧರಿಸ್ಕೋತೋ ಅವ್ರು ದೇವ್ರ ಪ್ರಭಾವದಿಂದ ತುಂಬಿಸಲಾಗ್ಪಡ್ತಾರೆ. ದೇವ ಪ್ರಭಾವದಲ್ಲಿ ಪಾಲುಗಾರ ಹೊಂದುವವರಾಗಿರ್ಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದಲೂ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು ನಮಗೆ ದಯಪಾಲಿಸಿದ್ದಾನೆ. ಉತ್ಕೃಷ್ಟ ಅಮೂಲ್ಯವಾಗಿ ಅಂದ್ರೆ ಅವು ಮೂಲ್ಯ ಕಟ್ಲಕ್ಕಾಗೋದಿಲ್ಲ. ದೇವರು ನಮಗೆ ಕೊಡೋದ ಗುಣಲಕ್ಷಣಗಳು ಅದ್ರ ಪ್ರಭಾವಕ್ಕೆ ಅದಕ್ಕೆ ಯಾವುದು ಮೂಲು ಕಟ್ಲಕ್ಕಾಗಲ್ಲ. ಅದು ಅಮೂಲ್ಯ ಅಂತಂದ್ರೆ ಅದಕ್ಕೆ ಮೂಲ ಇಲ್ಲ, ಅದಕ್ಕಿಷ್ಟು ಅಂತೇಳಿ ಅದಕ್ಕೆ ಲೆಕ್ಕ ಹಾಕೋದು ಏನು ಅದಕ್ಕೆ ಮೂಲ ಕಟ್ಲಕ್ಕಾಗಲ್ಲ. ಅಷ್ಟು ಅಮೂಲ್ಯವಾಗಿದ್ದ ಗುಣಲಕ್ಷಣಗಳು ನಾವು ಧರಿಸ್ಕೋಬೇಕು ಅಂತ ಹೇಳ್ತಾರೆ. ಏನು ಗುಣಲಕ್ಷಣಗಳು? ಕೆಳಗಿನ ವಚನ ಹೋದ್ರಿ ಒಂದ್ಸಾರಿ. ಅದ್ರ ಕಾರಣ ನೀವು ಪೂರ್ಣ ಆಸಕ್ತಿಯೊಳರಾಗಿ ಪೂರ್ಣ ಆಸಕ್ತಿಲಿಂದ ಇರಬೇಕು. ಪೂರ್ತ ಆಶೆ ನಮಗಿರ್ಬೇಕು. ಬೇಗ ಹಗಲು ಆಶೆ ನಮಗಿರ್ಬೇಕಿದು. ಲೋಕದ ಕೆಲಸ ಮಾಡತ್ತೇವೆ, ಉಳ್ಳತ್ತಿದ್ದೇವೆ, ಮಕ್ಕಳು ಮರಗಳತ್ತೇವೆ, ಮದುವೆಗಳು ಮಾಡತ್ತೇವೆ, ಮತ್ತೊಂದು ಕೆಲಸದಾಗಿದ್ದೇವೆ, ಅವೆಲ್ಲ ಒಂದು ಕಡೆ ಆದ್ರೆ ಪೂರ್ಣ ನಮ್ಮ ಹೃದಯದಾಗಾದ್ರೆ ಒಂದು ಪೂರ್ಣ ಆಸಕ್ತಿ ಇರಬೇಕು. ಆ ಪೂರ್ಣ ಆಸಕ್ತಿಲಿಂದ ಏನಾಗಿರ್ಬೇಕಂದ್ರೆ ಪೂರ್ಣ ಆಸಕ್ತಿಯೊಳರಾಗಿದ್ದು ನಿಮಗಿರುವ ನಂಬಿಕೆಯು ಸದ್ಗುಣ. ನಂಬಿಕೆಯಲ್ಲಿ ನಾವು ಬೆಳಿಬೇಕು. ಸದ್ಗುಣ ಅಂದ್ರೆ ಒಳ್ಳೆ ಗುಣದಲ್ಲಿ. ಜ್ಞಾನಕ್ಕೆ ದಮ್ಮೆ. ಒಂದ್ಸಲ ವಚನ ಹೋದ್ರಿ, 5ನೇ ವಚನ ಹೋದ್ರಿ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮ್ಮೆಯನ್ನು, ದಮ್ಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹವನ್ನು, ಪ್ರೀತಿಯನ್ನು ಕೂಡಿಸಿರಿ. ಅಂದ್ರೆ ಇವು ನಮಗಿರ್ಬೇಕು. ಇವು ಲಕ್ಷಣಗಳು ನಾವು ಧರಿಸ್ಕೊಂಡು ಅನ್ಕೊಳ್ರಿ. ಮೊಟ್ಟ ಮೊದಲಿಗೆ ಇವು ಲಕ್ಷಣಗಳೆಲ್ಲ ನಾವು ಧರಿಸ್ಕೊಂಡು ಅನ್ಕೊಳ್ರಿ. ನಮ್ಮ ದೇವ್ರ ಗುಣಲಕ್ಷಣಗಳು ನಮ್ಮೊಳಗೆ ಸೇರಿನಂಗೆ. ನಮ್ಮ ಗುಣಲಕ್ಷಣ ಹೆಂಗಿರ್ತ ಅಂತಂದ್ರೆ ನಮ್ಮ ಗುಣಗಳು ಯಾವುವು? ಹೊಟ್ಟೆ ಕಿಚ್ಚು, ಮಸ್ತ್, ಕೋಪ, ಅವಿಧೇಯತ, ಇವು ನಮ್ಮ ಸ್ವಂತ ಗುಣಗಳು. ನಾವು ಹುಟ್ಕಿಲಿ ನಮಗೆ ಬಂದಂಥ ನಮ್ಮ ಸ್ವಾಸ್ಥ್ಯ. ಕೋಪ, ಅಹಂಕಾರ, ಗರ್ವ, ಹೊಟ್ಟೆ ಕಿಚ್ಚು, ಸಿಟ್ಟು, ಅವಿಧೇಯತ, ಇವು ಇವು ದೇವ್ರದ್ದು ಯಾವುವು? ಜ್ಞಾನವು, ನಂಬಿಕೆ, ದೇವರ ಮೇಲೆ ನಂಬಿಕೆ, ತಾಳ್ಮೆ, ಪರಿಶುದ್ಧತೆ, ಪ್ರೀತಿ, ದೀರ್ಘಶಾಂತಿ, ಕ್ಷಮಿಸಂಥ ಗುಣ, ಇವೆಲ್ಲ ದೇವ್ರದ್ದು. ಆ ದೇವ್ರ ಗುಣಗಳು ಯಾವುದು ನಮ್ಮೊಳಗೆ ಧರಿಸ್ಕೋತೇವೋ ಆ ಗುಣಲಕ್ಷಣಗಳು ನಮ್ಮೊಳಗೆ ಬರ್ತ ತಕ್ಷಣವೇ ದೇವ್ರ ಪ್ರಭಾವವನ್ನು ಸಂಪಾದಿಸಲಕ್ಕೆ ನಾವು ಯೋಗ್ಯರಾಯ್ತೇವೆ. ಹಲ್ಲೆಲೂಯಾ. ಈಗಿದ್ದ ನಮ್ಮ ಗುಣಗಳೆಲ್ಲವೂ ಸೈತಾನ್ ಸಂಬಂಧಿತ ಗುಣಗಳು ನಮ್ಮೊಳಗವ. ಆ ಗುಣಗಳಿಗೆ ಪ್ರತಿಯೊಂದೆಲ್ಲ ನಾವು ತೆಗೆದು ಹಾಕಿ ದೇವ್ರ ಗುಣಗಳು ನಾವು ಪಡ್ಕೋಬೇಕು. ದೇವ್ರ ಗುಣಗಳು ನಮ್ಮೊಳಗೆ ಧರಿಸ್ಕೋಬೇಕು. ಯಾಕಂದ್ರೆ ಹಂಗೆ ದೇವ್ರ ಗುಣಗಳು ನಾವು ಧರಿಸ್ಕೋತೇವೋ ಇಲ್ಲಿ ಬರೆಯಲ್ಪಟ್ಟಿಂದ ಅವೆಲ್ಲ ಹೇಳ್ಬೇಕಂದ್ರೆ ನಂಗೆ ಟೈಮ್ ಆಗ್ತಾ ಅಂತೇಳಿ ಅಸಲಿನ ಖಾಲಿ ಮನೆಗೆ ಹೋಗಿ ಓದ್ಕೊಡ್ರಿ. ಆಮೇಲೆ ಯಾರಿಗಾದ್ರೂ ಓದಕ್ಕೆ ಬರೋದಿಲ್ಲವೋ ನೀವು ಆಮೇಲೆ ಕೇಳಿ ಸಂಡೇ ದಿನ ಯಾವ ಗುಣಗಳು ಜರ ಅವು ಪೈತೃಪತ್ರಿಕೆ ನನಗೆ ಹೇಳ್ರಿ ಅಂತೇಳಿ ಕೇಳ್ಕೊಡ್ರಿ. ಆ ಗುಣಗಳು ನಾವು ಖಚಿತವಾಗಿ ಧರಿಸ್ಕೋಬೇಕು. ದೀರ್ಘ ಶಾಂತಿ, ದಯಾಳತ, ಪ್ರೇಮ, ಪ್ರೀತಿ, ಸಹೋದರ ಸ್ನೇಹ ಎಂಬಂಥ ಜೀವಿತ ನಮಗೆ ಬರ್ಬೇಕು. ಇವು ಲಕ್ಷಣಗಳು ಯಾಗಾದ್ರೆ ನಾವು ಬೆಳಿತೇವೋ ಆವಾಗ ನಾವು ಪ್ರಭಾವ ಸಂಪಾದಿಸ್ಕೋತೇವೆ. ಹಲ್ಲೆಲೂಯಾ. ಪ್ರಭಾವ ಹೆಂಗೆ ಸಂಪಾದಿಸ್ಕೋತೇವೆ? ದೇವ್ರ ಪ್ರಭಾವ, ದೇವ್ರ ಮಹಿಮೆ ಹೆಂಗೆ ಸಂಪಾದಿಸ್ಕೋತೇವೆ? ದೇವ್ರ ಗುಣಗಳು ನಾವು ಧರಿಸ್ಕೊಂಡೇವೆ, ಪ್ರಭಾವವೇ ನಾವು ಧರಿಸ್ಕೋತೇವೆ. ಯಾವತ್ತೂ ಧರಿಸ್ಕೋತೇವೆ ಪ್ರಭಾವ. ದೇವರಂಥ ಶರೀರ ನಮಗೆ ಬರ್ತದೆ, ದೇವರ ಅಂತೆ ಹೋಲಿಕೆದಲ್ಲಿ ಇರ್ತೇವೆ. ಕರಿಕೆ ಮುಂದೆ ಏನಾಗುವ ಗೊತ್ತಿಲ್ಲ ಅಂತ ಹೇಳ್ಯಾರ ಯಾವನು. ಆದ್ರೆ ಇವು ಗುಣಗಳು ನಮ್ಗೆ ಆತ್ಮಂತ ಧರಿಸ್ಕೊಂಡು ಅನ್ಕೊಳ್ರಿ, ಆಗೋತೀನಿ ಮಹಿಮೆ ಶರೀರ ಸಂಗಟೆ ಈ ಪ್ರಭಾವ ನಮಗೆ ದೇವ್ರು ಕೊಡ್ತಾರೆ. ಭೂಮಿಯಲ್ಲಿ ನಮಗೆ ಏನಿರಲ್ಲ. ಭೂಮಿಯಲ್ಲಿ ಮೋಕ್ಷಗತೆ ನಮ್ಮ ಮುಖ ಕಾಂತಿ ಏನು ಪ್ರಕಾಶಿಸಲ್ಲ. ಭೂಮಿಯಲ್ಲಿ ನಮ್ಮ ಹೃದಯ ಒಳಗೆ ವಾಕ್ಯ ಇರತ್ತವ, ಹೃದಯ ಮಾರ್ಪಾಟಾಗ್ತದ, ಶರೀರ ಮಾತ್ರ ಹಂಗೆ ಇರ್ತದ. ಯಾವಾಗ ಯೇಸು ಬರ್ತಾರ ಆಗೋದು ಯೇಸುವಿಂದ ಶರೀರ ಯೇಸು ಸ್ವಾಮಿಗೆ ಮಹಿಮೆ ಪ್ರಭಾವ ಆಗೋದನ್ನ ನಾವು ಧರಿಸ್ಕೊಳ್ತೇವೆ. ಹಲ್ಲೆಲೂಯಾ. ಆ ಪ್ರಭಾವನ ಹರಿಸ್ಕೋಬೇಕಂದ್ರೆ ಈ ಲಕ್ಷಣಗಳು ನಾವು ಧರಿಸ್ಕೋಬೇಕು. ಅದು ಹೆಂಗಾಯ್ತದ ಅಂತಂದ್ರೆ ಪೌಲೇ ಹೇಳ್ತಾರೆ. ಒಂದ್ಸಲ ಒಂದು ವಚನ ನೋಡ್ಕೊಂಡು ನಾವು ಮುಗಿಸ್ಕೊಂಬರಿ. ಒಂದ್ಸಲ 2ನೇ ಕೊರಿಂಥಿ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ನೋಡ್ರಿ. 2ನೇ ಕೊರಿಂಥಿ ಪತ್ರಿಕಾ 3 ಎಲ್ಲರೂ ಧ್ಯಾನ ಕೊಟ್ಟು ಕೇಳ್ರಿ. 2ನೇ ಕೊರಿಂಥಿ ಪತ್ರಿಕಾ 3ನೇ ಅಧ್ಯಾಯ 18ನೇ ವಚನ ನೋಡೋಣ. ನಾವೆಲ್ಲರೂ
ಮುಸ್ಕು ತೆರೆದಿರುವ ಮುಖದಿಂದ ಹಾ ಕರ್ತನ ಪ್ರಭಾವವನ್ನು ಹ್ಮ್ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ಹ್ಮ್ ದೃಷ್ಟವಾಗಿ ಇರುವ ಪ್ರಭಾವದಿಂದ ಹ್ಮ್ ಅಧಿಕ ಪ್ರಭಾವವನ್ನು ಹೋಗುತ್ತಾ ಹ್ಮ್ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. ಹ್ಮ್ ಅದು ದೇವರಾತ್ಮನಾಗಿರುವ ಕರ್ತನ ಹ್ಮ್ ಕೆಲಸವನ್ನು ಅನುಸಾರವಾಗಿದ್ದೇವೆ. ಹಾ, ದೇವರ ಆತ್ಮನಾಗಿರುವ ಕರ್ತನ ಕೆಲಸ ಅನುಸಾರವಾಗಿದೆ. ನಾವು ಮಹಿಮೆಲಿಂದ ಅಧಿಕ ಮಹಿಮೆಗೆ ಹೋಗ್ತೇವೆ ಅಂದ್ರೆ ಯಾವುದಂದ್ರೆ ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ಉಳ್ಕೊಂಡು ಒಂದು ಕೆಲಸ ಮಾಡ್ತಾರೆ. ಅಲ್ಲೆಲುಯ್ಯ. ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ಉಳ್ಕೊಂಡು ಏನು ಕೆಲಸ ಮಾಡ್ತಾರೆ, ನಾವು ಯಾವ್ಯಾವ್ದ್ರ ವಾಕ್ಯಗಳು ಕೇಳ್ತೇವೋ ನಮ್ಮ ಹೃದಯದಲ್ಲಿ ಇಟ್ಕೋತೇವೋ ಆ ವಾಕ್ಯಗಳದ ಪರಿಶುದ್ಧಾತ್ಮ ದೇವರು ನಮ್ಮ ಪ್ರೀತಿದಾಗ ಬೆಳೆಸ್ತಾರೆ, ಕರುಣೆದಾಗ ಬೆಳೆಸ್ತಾರೆ, ದಯದಾಗ ಬೆಳೆಸ್ತಾರೆ, ತಾಳ್ಮೆದಾಗ ಬೆಳೆಸ್ತಾರೆ, ಪರಿಶುದ್ಧದಾಗ ಬೆಳೆಸ್ತಾರೆ, ತಾಳ್ಮೆ ಶಕ್ತಿದಾಗ ನಮಗೆ ಬೆಳೆಸ್ತಾರೆ. ಹಿಂಗೆ ಪರಿಶುದ್ಧಾತ್ಮ ದೇವರು ನಮ್ಮ ಉಳ್ಕೊಂಡು ನಮ್ಮ ಜೀವನಗಳು ಸ್ವಲ್ಪ ಕ್ರಿಸ್ತನ ಸ್ವರೂಪದಲ್ಲಿ ಸ್ವಲ್ಪ ನಮಗೂ ಮಾರ್ಪಡಿಸ್ತಾ ಇರ್ತಾರೆ. ಅದು ಪರಿಶುದ್ಧಾತ್ಮ ದೇವ್ರ ಕೆಲಸ. ನಮ್ಮೊಳಗೆ ಉಳ್ಕೊಂಡು ಯಾವಾಗಲೂ ಪ್ರೀತಿಯಲ್ಲಿ, ಕರುಣೆಯಲ್ಲಿ, ದಯದಲ್ಲಿ ಕ್ಷಮಿಸಂಥ ಮನಸ್ಸು ಪರಿಶುದ್ಧಾತ್ಮ ದೇವರು ಯಾವಾಗಲೂ ನಮ್ಮೊಳಗೆ ಅದು ಹುಟ್ಟಿಸ್ತಾ ಬರ್ತಾರಂತ. ಹಂಗೆ ತಾಳ್ಮೆ, ಪರಿಶುದ್ಧ, ಕ್ಷಮಿಸಂಥ ಮನಸ್ಸು ಹಂಗೆ ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ಹುಟ್ಟಿಸ್ತಾ ಬಂದು ನಾವು ಮಹಿಮೆಲಿಂದು ಅಧಿಕ ಮಹಿಮೆಗೆ ನಾವು ಹೋಗ್ಲಕ್ಕ ಪ್ರಭಾವಲಿಂದು ನಾ ಹೆಂಗೆ ಹೇಳತ್ತ ನೋಡ್ರಿ. ಒಂದು ಸಲ ವಚನ ನಾವು ಓದತ್ತೆ, ಮತ್ತೊಂದು ಸಾರಿ ಒಂದ್ಸಲ ಮುಸುಕು ತೆಗೆದು ಮುಖದಿಂದ ಕರ್ತನ ಪ್ರಭಾವವನ್ನು ದಪ್ಪಣದಲ್ಲಿ ಕಾಣಿಸುತ್ತದೆ ಎಂಬಂತೆ ದುಶ್ಶಿಷ್ಯರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವ ಸ್ವರೂಪಗಳವರಾಗುವುದಕ್ಕೆ ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸ ಅನುಸಾರವಾಗಿದೆ. ಪ್ರಭಾವಲಿಂದ ಇನ್ನ ಪ್ರಭಾವ, ದೇವ್ರಿಗೆ ಯಾವುದು ಪ್ರಭಾವದನೋ ಪ್ರಭಾವಲಿಂದ ಪ್ರಭಾವ ಇನ್ನೂ ಬೆಳಿಲಕ್ಕ ಪರಿಶುದ್ಧಾತ್ಮ ದೇವರು ನಮ್ಮಳ ಉಳ್ಕೊಂಡು ಆ ಕೆಲಸ ಮಾಡ್ತಾರೆ, ನಮಗೆ ಪ್ರಭಾವದಾಗ ಬೆಳೆಸ್ತಾರೆ. ಹಂಗೆ ನಾವು ದೇವ್ರ ವಾಕ್ಯ ಯಾಗದ ನಾವು ಶೇಖರ ಮಾಡ್ತೇವೋ, ದೇವ್ರ ವಾಕ್ಯ ಯಾಗದ ನಮ್ಮ ಹೃದಯದಲ್ಲಿ ಇಟ್ಕೋತೇವೋ ಆ ವಾಕ್ಯಕ್ಕೆ ಆಧಾರ ಮಾಡ್ಕೊಂಡು ಪರಿಶುದ್ಧಾತ್ಮ ದೇವರು ನಮಗೆ ಕ್ರಿಸ್ತು ಸ್ವರೂಪದಲ್ಲಿ ಮಾರ್ಪಡಿಸ್ತಾರೆ, ಕ್ರಿಸ್ತು ಗುಣಲಕ್ಷಣದಲ್ಲಿ ಮಾರ್ಪಡಿಸ್ತಾರೆ. ದೇವ್ರ ವಾಕ್ಯನ ಕೇಳ್ಕೊಂಡೆ ವಾಕ್ಯಗತಿ ಆಗ್ಬೇಕಂತ ಯಾಗದಾರಂತೇವು ಹಂಗೆ ಮಾರ್ಪಡಿಸು ದೇವ. ಪರಿಶುದ್ಧಾತ್ಮ ದೇವ, ನನಗೆ ಕರುಣೆದಾಗ ನಡೆಸು, ನನಗೆ ಕ್ಷಮಿಸಂಥ ಮನಸ್ಸು ಕೊಡು, ನನಗೆ ತಗ್ಗಿಂಪು ಮನಸ್ಸು ಕೊಡು, ನನಗೆ ಪ್ರೀತಿಲಿಂದ ತುಂಬು, ನನಗೆ ಸ್ನೇಹ ಭಾವ ಕೊಡು ಅಂತೇಳಿ ವಾಕ್ಯಗಳು ಯಾಗದ ಕೇಳ್ಕೊಂಡು ನಾವು ಹೃದಯದಲ್ಲಿ ಇಟ್ಕೊಂಡು ಆ ವಾಕ್ಯಗತೆ ಮಾರ್ಪಡಿಸು ದೇವ ಅಂತೇಳಿ ಪರಿಶುದ್ಧಾತ್ಮ ದೇವರಿಗೆ ನಮ್ಮ ಜೀವಿತ ಅಪ್ಪಿಸ್ಕೊಡ್ಬೇಕು. ಆಮೇಲೆ ಪರಿಶುದ್ಧಾತ್ಮ ದೇವರು ಮಹಿಮೆಯಿಂದ ಅಧಿಕ ಮಹಿಮೆಕ ಪರಿಶುದ್ಧಾತ್ಮ ದೇವರೇ ನಡೆಸ್ತಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವ್ರ ಕೆಲಸ ಅದು. ಆಮೇಲೆ ನಾವು ಕಣ್ಣು ಮುಸ್ತಿಕೆ ಹೋದ ತಕ್ಷಣವೇ ಅವಾಗೆ ನಮಗೆ ಸಿಗಲ್ಲ. ಯೇಸುಸ್ವಾಮಿ ಬಂದ ಮ್ಯಾಲ ಯೇಸುಸ್ವಾಮಿ ಅಂತ ಶರೀರ ಇರ್ತದೆ, ಯಾವ ಶರೀರ ಒಳಗೆ ಪ್ರಭಾವ ಮಾತ್ರ ಬೇರೆ ಬೇರೆ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೊಂಥರ ಮಹಿಮೆದಾಗ ನಾವು ಪ್ರಜ್ವಲಿಸ್ತೇವೆ. ಸೂರ್ಯನಂತೆ ನಾವು ತಂದೆ ರಾಜ್ಯದಲ್ಲಿ ಪ್ರಕಾಶಿಸ್ತೇವೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಅಂತೆ ಯೇಸುಸ್ವಾಮಿಗೆ ಮತ್ತು ಭಾಳ ತೇಜಸ್ಸು ಇರ್ತದೆ. ಪೌಲು ಸ್ವಲ್ಪ ಕಡಿಮೆ, ಆಮೇಲೆ ಸ್ವಲ್ಪ ಕಡಿಮೆ, ಒಬ್ಬರಿಗೆ ಅಂಥ ತೇಜಸ್ಸಲ್ಲಿ ನಾವು ತುಂಬಿನರಾಗಿರ್ತೀವಿ ಅಂತೇಳಿ ವಾಕ್ಯ ಆಗ್ತದೆ. ಅಂಥದ್ದು ಇನ್ನೂ ಹೆಂಗೆ ಸಿಗ್ತದೆ ಅಂದ್ರೆ ಇನ್ನೊಂದು ವಚನ ನೋಡ್ರಿ, ಲಾಸ್ಟ್ ಫೈನಲ್ ಹಿಂಗೆ ಹೇಳ್ಕೊತೋದ್ರೆ ನಾ ಇನ್ನು 4 ಗಂಟೆ ಬೀಳ್ತಾ ಹಂಗೆ. ಒಂದ್ಸಲ ಒಂದು ವಚನ ನೋಡ್ರಿ, ರೋಮಪತ್ರಿಕೆ 8ನೇ ಅಧ್ಯಾಯ 17ನೇ ವಚನ ನೋಡ್ರಿ. ಭಾಳ ಜಾಸ್ತಿ ಟೈಮ್ ಆಗಲತ್ತದ. ರೋಮಪತ್ರಿಕೆ 8:17 ಲಾಸ್ಟ್ ವಚನ ನೋಡ್ರಿ. 8 ರೋಮಪತ್ರಿಕೆ 8ನೇ ಅಧ್ಯಾಯ 17 ಲಾಸ್ಟ್ 17 ವಚನ ಓದ್ರಿ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಬಂಧ ವಿಧಿಸಿದ ಬಾಧ್ಯೆಗಳಲ್ಲಿ ನಾವು ಪಾಲುಗಾರರಾಗಿದ್ದೇವೆಂದು ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಕ್ರಿಸ್ತನಿಗೆ ಸಂಬಂಧ ವಿಧಿಸಿದ ಬಾಧೆಗಳ ಕಷ್ಟ ಅಲ್ಲದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗುವೆವು. ಅಂದ್ರೆ ಕ್ರಿಸ್ತಗೆ ಯಾವಾದ್ರ ಕಷ್ಟದಾಗ ಅವ್ರು ಹೋಗ್ಯಾರೋ ನಾವು ಈ ಭೂಮಿ ಮೇಲೆ ಆ ಕಷ್ಟದಲ್ಲಿ ಹೋಗ್ಬೇಕು. ಕ್ರಿಸ್ತು ಸಿಲ್ವೆ ಮೇಲೆ ತಂತಾನೆ ಮರಣಿಸ್ಬೇಕಂತೇಳಿ ಇಷ್ಟಪಟ್ಟಾರ. ಹಲ್ಲೆಲೂಯಾ. ನಾವು ಬಿ ಸಿಲ್ವೆ ಮೇಲೆ ಮರಣಿಸ್ಬೇಕು. ಸಿಲ್ವೆ ಎಂಬ ಟಾಪಿಕ್ದಾಗ ನಾನು ಹೇಳಿದೆ. ಯಾವ್ದ್ರ ಮೇಲೆ ಮರಣಿಸಬೇಕು? ಲೋಕದ ಆಶೆಗೆ ನಾವು ಮರಣಿಸ್ಬೇಕು. ಯೇಸುಸ್ವಾಮಿ ಯಾವ ಕಷ್ಟಗಳು ಅನುಭವಿಸ್ಯಾರ ಹಂಗೆ ನಾವು ಲೋಕದ ಆಶೆಗಳಿಗೆ ಸಾಯ್ಬೇಕು.
ಲೋಕದ ಆಶೆಗಳಿಗೆ ನಾವು ಕೊಲ್ಕೋಬೇಕು. ಲೋಕದ ಆಶೆಗಳಿಗೆ ನಾವು ಕೊಲ್ಕೋತಾ ಲೋಕದ ಸ್ವಲ್ಪ ಕಷ್ಟಗಳು ನಾವು ಸಹಿಸ್ಕೋಬೇಕು. ಹಾಗೆ ಯೇಸುಸ್ವಾಮಿ ಯಾವುದಾದ್ರೂ ಶ್ರಮಗಳು ಅನುಭವಿಸ್ಯಾರೋ ನಾವು ಸ್ವಲ್ಪ ಶ್ರಮಗಳು ಅನುಭವಿಸಿ ಅನ್ಕೊಡ್ರಿ. ಕ್ರಿಸ್ತಿಗೆ ಯಾವುದಾದ್ರೂ ಮಹಿಮೆ ಅದನೋ, ಕ್ರಿಸ್ತಿಗೆ ಯಾವುದಾದ್ರೂ ಪದವಿ ಪ್ರಭಾವ ಅದನೋ, ಆ ಪ್ರಭಾವದಲ್ಲಿ ನಾವು ಪಾಲು ಭಾಗ ಹೊಂದಿಕೊಳ್ಳುತ್ತೇವು. ಹಲ್ಲೆಲೂಯಾ. ಯೇಸುಸ್ವಾಮಿಗೆ ಯಾವುದು ಪ್ರಭಾವ ಅದನೋ, ಧಗ ಮೆರೆಸ್ತಾ ಇದ್ದಂಥ ಪ್ರಭಾವ ಅದನೋ, ಅದೇ ಪ್ರಭಾವ ನಮಗಿರ್ತದೋ, ಅದು ನಿತ್ಯವೂ ಶಾಶ್ವತವು. ಹಲ್ಲೆಲೂಯಾ. ಆ ಪ್ರಭಾವ ಬೇಕಾ? ಇದು ಲೋಕದಾಗೆ ಕುದ್ದು ಹೋಗೋಂಥ ಶರೀರ ಈ ಲೋಕದ ಸಾಕ? ಹಲ್ಲೆಲೂಯಾ. ಈ ಲೋಕದೇ ಸಾಕ? ಇದು 4 ದಿನದಿಂದ ಆಮೇಲೆ 4 ದಿನದ ಬಾದ್ ಇದು ನೆರಳ್ತಾ ಕೆಟ್ಟೋಗೋಂಥ ಶರೀರ, ಹೊಲಸಾಗಿರೋಂಥ ಶರೀರ. ಇದ್ರ ಮೇಲೆ ನಾವು ಇದರೊಳಗೆ ಹಿಗ್ಗರೆ ಏನು ಪರಲೋಕದ ಮಹಿಮೆದಾಗ ಆ ಸೂರ್ಯನಂತೆ ಅದ್ರ ಮೇಲೆ ಆ ಪ್ರಭಾವದಲ್ಲಿ ಅದರ ನಾವು ಆನಂದಿಸ್ಬೇಕಂದ್ರೆ ಇದರೊಳಗೆ ಹಿಗ್ಗರೆ ಅಂತೀರಿ. ಪರಲೋಕದ ನಮಗೆ ಬೇಕು. ಪರಲೋಕದ ಬೇಕಂದ್ರೆ ವಾಕ್ಯಕ್ಕೆ ನಾವು ಪ್ರತಿದಿನಾಲು ನಾವು ಭುಜಿಸ್ತಾ ಇರ್ಬೇಕು. ಹಾಲು ಕೊಂಡಿನಂಗೆ ಕುಡಿಬೇಕು. ವಾಕ್ಯನ ಪ್ರತಿದಿನಾಲು ಹಾಲು ಕೊಂಡಿನಂಗೆ ಹೆಂಗದು ಕುಡಿತೇವೋ ಅವಾಗ ನಾವು ಪ್ರಭಾವಶಾಲಿ ಆಯ್ತೇವೆ ಅಂತೇಳಿ ವಾಕ್ಯ ಹೇಳೋದು. ವಾಕ್ಯ ಯಾರಿಗೆ ಬರ್ಬೋದು? ಅವ್ರ ದೇವರು. ತೆಲುಗುದಾಗ ಒಂದ್ಸಲ ವಚನ ನೋಡ್ರಿ. ತೆಲುಗುದಾಗ ಹೆಂಗಿರ್ತದೆ ನೋಡ್ರಿ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನ ನೋಡ್ರಿ. దేవుని వాక్యం ఎవనికి వచ్చునో వారే దైవములని చెప్పినాడಲ್ಲ. దేవుని వాక్యం ఎవనికి వచ్చునೋ వారే ದೈವಮುಲು. ದೇವರ ವಾಕ್ಯ ಯಾರಿಗೆ ಬರುವುದೋ ಅವರೇ ದೇವರು. ಈಗ ದೇವ್ರ ವಾಕ್ಯ ನಿಮ್ಮ ಹೃದಯದಾಗ ಅಂದ್ರೆ ನಿಮಗೆ ಸಣ್ಣ ದೇವ್ರ ಗತೆ ಮಾಡಕ್ಲತ್ತಾರ ಅಂದಿನ. ಹಲ್ಲೆಲೂಯಾ. ನಾವು ದೇವ್ರ ವಾಕ್ಯನೇ ಕೇಳಲ್ಲ. ಭಾಳ ಜನ ಏನಂದ್ರೆ ನೀವು ಚಲೋ ವಾಕ್ಯ ಕೇಳ್ತಾ ಇದ್ದಾರೆ. ಬೇರೆಯವ್ರದ್ದು ಹಂಗಿರಲ್ಲ. ಭಜನೆ ಮಾಡ್ತಾವ, ವಾಕ್ಯ ಅಂತ ಎದ್ದೊಡೈತಾವ. ಅವ್ರು ಸೈತಾನ್ ಮಕ್ಕಳು ಗತಿನೇ ಅವು. ಹೌದು, ಭಜನೆ ಮಾಡ್ತಾವೆ ಕರಿಕೆ ಒಳಗೆ ಸೈತಾನ್ ಮಕ್ಕಳು. ಸರ್ಪ ಜಾತಿಗಳಂತ ದೇವ್ರು ಕರೆದಾರ. ಸರ್ಪ ಜಾತಿಗಳಂತ ಕರೆದಾರ. ಆಗೋದು ಬೇಕಾದ್ರೆ ಯೇಸುಸ್ವಾಮಿ ಹಂಗೆ ವಾಕ್ಯ ಕೇಳೋದಂಥ ವ್ಯಕ್ತಿಗಳಿಗೆ ನೋಡ್ತಿಕ್ಕೆ ಸರ್ಪ ಜಾತಿನೇ ಅಂತ ಕರೀತಾರೆ ದೇವ್ರು. ಅವ್ರಿಗೆ ವಾಕ್ಯ ಯಾರಾದ್ರೂ ಹೃದಯದಾಗ ಇರ್ತದೋ ಅವ್ರು ಯಾರು ಇರ್ತಾವಂತ? ಅವ್ರು ಸಣ್ಣ ಟೈಪ್ ಒಂದು ದೇವ್ರ ಗತೆ ಆಯ್ತಾವಂತ. ವಾಕ್ಯ ಕೇಳೋದವ್ರು ಯಾರು ಇರ್ತಾವಂತ? ಸರ್ಪ ಜಾತಿ ಅಂತ ಕರೀತಾರೆ. ಯೋಹಾನ ಬಂದ್ರೆ ಭೀ ಹಂಗೆ ಕರೀತಾರೆ, ಏಲಿಯಾ ಬಂದರೆ ಹಂಗೆ ಕರೀತಾರೆ. ಬಂದ್ರೆ ಯೇಸುಸ್ವಾಮಿ ಬಂದ್ರೂ ವಾಕ್ಯ ಕೇಳೋದಂಥ ವ್ಯಕ್ತಿಗಳಿಗೆ ನೋಡ್ತಿಕ್ಕೇನೆ ಆ ಬಕ್ಕಳ ಆರಾಧನೆ ಮಾಡ್ತಿರ್ಬೇಕು, ಬಕ್ಕಳ ರಾಗ ಆಡ್ತಿರ್ಬೇಕು, ಬಕ್ಕಳ ಭಜನೆ ಮಾಡ್ತಿರ್ಬೇಕು, ಕಾಣಿಕೆ ಕೊಡ್ತಿರ್ಬೇಕು. ಹಾಗೆ ಅವ್ರಿಗೆ ನೋಡ್ತಿಗೆ ಸರ್ಪ ಜಾತಿ ಅಂತ ಕರೀತಾರೆ ದೇವ್ರು. ಅವ್ರಿಗೆ ಸರ್ಪ ಜಾತಿ ಅಂತ ಕರೀತಾರೆ ಅಷ್ಟೇ. ಅವ್ರಿಗೆ ಯಾಕ? ಅವ್ರೊಳಗೆ ಇರ್ತ ಸರ್ಪ ಗುಣಗಳೇ, ಹಾವಿನ ಗುಣಗಳೇ. ಯಾರಿಗೆ ಕಚ್ಚಲಿ, ಯಾರಿಗೆ ನುಂಗಲಿ, ಯಾರಿಗೆ ಜಗಳ ಆಡಲಿ, ಯಾರಿಗೆ ಹೆಂಗೆ ಮಾಡಲಿ, ಇತರಿಗೆ ಅಸಹಿಸ್ಕೊಂಡು ಇತರಿಗೆ ಅವ್ರ ಪ್ರೀತಿ ಸ್ನೇಹ ಭಾವ ಇರಲ್ಲ ಅವ್ರೊಳಗೆ. ಅವ್ರಿಗೆ ನೋಡ್ತಿಕ್ಕೇ ಹಾವಿನ ಸ್ವಭಾವಗಳು ಒಳ್ಳವರೇ ಅಂತ ಕರೀತಾರೆ ದೇವರು. ಹಾವಿನ ಮಕ್ಕಳೇ ಅಂತ ಕರೀತಾರೆ. ಯಾಕಂದ್ರೆ ಅವ್ರೊಳಗೆ ಎನಿ ಟೈಮ್ ಇತರ ಮೇಲೆ ಜಗಳ ಆಡೋಕ್ಕೆ ರೆಡಿ ಇರ್ತಾರೆ ಅವ್ರು. ಎನಿ ಟೈಮ್ ಇತರಿಗೆ ಕ್ಷಮಿಸೋಂಥ ಹೃದಯ ಇರೋದು ಅವ್ರಿಗೆ. ಯಾವಾಗಲೂ ಇತರಿಗೆ ಚಿಡಿದು ಕಚ್ಚಲೆ ಅನ್ನೋ ಅಂದಂಗೆ, ಯಾವಾಗಲೂ ಅವ್ರಿಗೆ ಹರಿದಾಕ್ಲೇನೋ, ಯಾವಾಗಲೂ ಮಾತಿನಿಂದ ಅವ್ರಿಗೆ ನಯಿಸಲೇನು, ಮನಸ್ಸು ನಯಿಸಲೇನೋ, ಇತರಿಗೆ ನಷ್ಟ ಮಾಡಬೇಕಂಬಂಥ ಮನಸ್ಸು ಅಥವಾ ಅದು ಸಾಧಾರಣವಾಗಿ ನಮ್ಮೊಳಗೆ ಇರ್ತದೆ. ಅದು ಹಾವಿನ ಸ್ವಭಾವ. ಅವ್ರಿಗೆ ಯೇಸುಸ್ವಾಮಿ ಸ್ವಭಾವ ಅದಿಲ್ಲ. ಯೇಸುಸ್ವಾಮಿ ಯಾವಾಗಲೂ ದಯ ತೋರಿಸಿ ಎಲ್ಲರೂ ಪ್ರೀತಿ ಮಾಡೋಂಥ ಸ್ವಭಾವ. ಅದು ಎಂಥ ಪಾಪಿ ಇದ್ರೂ ಭೀ ಕ್ಷಮಿಸೋಂಥ ಮನಸ್ಸು ಯೇಸುಸ್ವಾಮಿ ಬಲ್ಲಿ ಅದ. ಹಲ್ಲೆಲೂಯಾ. ದಯ ತೋರಿಸೋಂಥ ಸ್ನೇಹ ಭಾವನೆ ಯೇಸುಸ್ವಾಮಿ ಒಳಗದ. ಆ ಭಾವನೆ ಯಾರಿಗಾದ್ರೂ ಇರ್ತದೋ ಅವ್ರು ಸಣ್ಣ ಟೈಪ್ ಆಫ್ ದೇವರ ಸ್ವಭಾವದಾಗ ಅವರು ಮಾರ್ಪಡ್ತಾ ಇದ್ದಾರೆ. ದೇವರ ಪ್ರಭಾವದಲ್ಲಿ ಮಾರ್ಪಡ್ತಾ ಇದ್ದಾರೆ. ಇವತ್ತು ನಾವು ಪ್ರಭಾವದಾಗ ಏನು ಕಾಣಿಸಲೇವು. ಕರೆಗೆ ಪರಲೋಕ ಹೋಯ್ತಿಕೆ ನಿಮಗೆ ಇದನ್ನ ಪ್ರಭಾವಗಳೇ ಬೇರೆ ಇರ್ತವೆ. ನೀವು ನೋಡ್ತಿಕ್ಕೆ ಒಂದು ಸೂರ್ಯ ನೋಡಿಬೇಕಾಯ್ತದೆ. ನಿಮ್ಮ ಮುಖಗಳು ನೋಡೋದು ಸೂರ್ಯನ ಗತೆ ಚಳಚಳ ಮಿಸ್ತಾವೆ. ಹಲ್ಲೆಲೂಯಾ. ಹಂಗೆ ಕಾಣಿಸ್ಬೇಕಂತಂದ್ರೆ ಈಗಿನ ಹಿಡಿದು ನಿಮ್ಮ ಹೃದಯದಾಗ ಫುಲ್ಲು ವಾಕ್ಯಗಳು ತುಂಬ್ಕೋಬೇಕು. ಪೇತ್ರ ಪತ್ರಿಕೆ ಹೇಳಿದ್ರೆ ದೈವ ಸ್ವಭಾವದಲ್ಲಿ ನಾವು ಪಾಲಿವಾಸರಾಗಬೇಕು. ಯಾರು ಹೆಚ್ಚಿಗೆ ವಾಕ್ಯ ಕೇಳ್ತಾರೋ, ಹೆಚ್ಚಿಗೆ ವಾಕ್ಯ ಓದ್ತಾರೋ ಅವ್ರು ಪರಲೋಕ ರಾಜ್ಯಕ್ಕೆ ಹೋಯ್ತಿಕೆ ಅವ್ರು ಸೂರ್ಯನ ಗತೆ ಕಾಣಿಸ್ತಾರೆ. ಹಲ್ಲೆಲೂಯಾ. ಸೊ ಇವತ್ತಿನ ಹಿಡಿದು ನೀವೆಲ್ಲರೂ ಬೈಬಲ್ ಓದಬೇಕು. ಹಲ್ಲೆಲೂಯಾ. ವಾಕ್ಯ ನಮ್ಮ ಹೃದಯದಲ್ಲಿ ನಾವು ತುಂಬ್ಕೋಬೇಕು. ಇದೇ ಪ್ರಭಾವ. ಇದಕ್ಕೆ ಮಿಂಚು ಮತ್ತೊಂದು ನಮಗೆ ಯಾವುದೂ ಮುಖ್ಯವಾಗಿಲ್ಲ. ಈ ಲೋಕ ಎಲ್ಲರೂ ಒಂದಿನ ಬಿಟ್ಟು ಹೋಗ್ತೇವೆ. ಏಟು ಸಂಪಾದಿಸಿದ್ರು ಒಂದಿನ ಬಿಟ್ಟು ಹೋಗ್ತೇವೆ. ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ತುಂಬ್ಕೊಂಡ್ರು ಅದು ನಮ್ಗೆ ಬಿಟ್ಟು ಹೋಗ್ತದ? ಅದು ವ್ಯರ್ಥನ? ಅದೇ ನಮಗೆ ದೇವ್ರ ಪ್ರಭಾವದ ಮಾರ್ಪಡಿಸ್ತದ. ವಾಕ್ಯವೇ ನಮ್ಮ ಪ್ರಭಾವದ ಮಾರ್ಪಡಿಸ್ತದೆ. ಆ ವಾಕ್ಯದ ನಾವು ಬೆಳಿಬೇಕು. ಆ ವಾಕ್ಯ ನಮ್ಮ ಹೃದಯದಲ್ಲಿ ಧರಿಸ್ಕೋಬೇಕು. ಆ ವಾಕ್ಯ ಖಾಲಿ ಕೇಳಿ ಇಟ್ಕೊಂಬೋದೇ ಇಲ್ಲ. ಆ ವಾಕ್ಯಗತೆ ನಮ್ಮ ಜೀವಿತ ನಾವು ಕಟ್ಕೊಂಡೆ ಅಂದ್ಕೊಡ್ರಿ. ಖಚಿತವಾಗಿ ನಾವು ಪರಲೋಕದಾಗ ಸೂರ್ಯನಂತೆ ಕಾಣಿಸ್ತೇನಲ್ಲ. ಕಣ್ಣು ಮುಚ್ಕೊಂಬರಿ, ನಮ್ಮ ಜೀವಿತನ ಪರೀಕ್ಷೆ ಮಾಡ್ಕೊಂಬರಿ.
ನಾವೆಲ್ಲರೂ ಒಂದ್ಸಲ ನಮ್ಮ ಜೀವಿತನ ಪರೀಕ್ಷೆ ಮಾಡಿ ಎಲ್ಲಿ ತನಕ ಆ ಪ್ರಭಾವ ಸ್ವರೂಪಿ ಅಂತ ದೇವ್ರ ವಾಕ್ಯ ನಮ್ಮ ಹೃದಯದಲ್ಲಿ ನಾವು ಧರಿಸ್ಕೋತೇವೆ. ಪೌಲ್ ಹೇಳ್ತಾ ಇದ್ದಾರೆ,